ನೀವು ಆಗ್ಲಿಂದ ನೋಡ್ತಾ ಇದ್ರಿ, ನಾನು ಇಲ್ಲಿ ಮೊಬೈಲ್ ಹಿಡ್ಕೊಂಡು ಏನೋ ಸರ್ಕಸ್ ಮಾಡ್ತಾಯಿದ್ದೆ, ಏನು ಮಾಡ್ತಾಯಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ರೆ, ಒನ್ ಆಫ್ ದ ಡೈರೆಕ್ಟರ್ಸ್ ಶ್ರೀಮತಿ ಅಪೂರ್ವ ಕೆ ಅನ್ನೋರು ಅವರ ಕೆಲಸದ ನಿಮಿತ್ತವಾಗಿ UK-ನಲ್ಲಿದ್ದಾರೆ. ಅವರು ಈಗ ನಿಮ್ಮೆಲ್ಲರೊಡನೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ಅವರೆಲ್ಲ ನಿಮ್ಮನ್ನೆಲ್ಲ ಎಲ್ಲರೂ ಹಾಯ್ ಮಾಡಿಬಿಡಿ ಒಂದು ಸರಿ. ಸೊ ಒಂದು ನಿಮಿಷ, ಇಲ್ಲಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಲೈವ್ ಕೊಡಲಿಕ್ಕೋಸ್ಕರ ಮೊಬೈಲ್ನಲ್ಲಿ ಸರ್ಕಸ್ ನಡೀತಾ ಇತ್ತು. ಈಗ ಒಂದು ಸಣ್ಣ ವಿರಾಮ ತಗೊಂಡು ನಮ್ಮ ಒಂದು ಪುಟ್ಟ ಪ್ರತಿಭೆ ಇವತ್ತು ನಿಮ್ಮ ಮುಂದೆ ಡ್ಯಾನ್ಸ್ನ ಪ್ರಸ್ತುತಪಡಿಸ್ಬೇಕು ಅಂತ ಬಂದಿದ್ದಾಳೆ. ಅವಳ ಹೆಸರು, ಪೂರ್ತಿ ಹೆಸರು ಹಂಸಿನಿ ಎಸ್ ಕಶ್ಯಪ್ ಅಂತ. ಅವಳು ಈಗ ಪುಟ್ಟದಾದ ಒಂದು ನೃತ್ಯವನ್ನು ನಮಗೋಸ್ಕರ ಪ್ರಿಪೇರ್ ಮಾಡ್ಕೊಂಬಂದಿದ್ದಾಳೆ. ಬಾ ಪುಟ್ಟ. भक्त सदा पाहि मधुसूदन भानु प्रशोभ समदामोदर दानवोन्मूल जलवर कमलेश्वर नारायण हरि नारायण हरि नारायण हरि शुकवन्द्य अमलोज्वल सान्द्र तत्व महत्तत्व प्राणोज्वल मनुकालयुग कल्प समयोज्वला जन्य गुणभूत बोधात्म सकलोज्वल नारायण हरि नारायण हरि नारायण हरि नारायण दैनंदिन
कुसुमवर्णनिभकामना खिन्नमनमोहातुरहर सम्मोहना सानन्दवृन्दमकरन्दालय नन्दनन्दन श्रीगुरुपवनालय नारायण हरिनारायण 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 नारायण हरिनारायण 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 ಅದ್ಭುತವಾಗಿ ನೃತ್ಯವನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದಂಥ ಕುಮಾರಿ ಹಂಸಿನಿ ಎಸ್ ಕಶ್ಯಪ್ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಳೆ ಬರಲಿ. ನಿನ್ನೆ ಅಷ್ಟೇ ಟೀಚರ್ಸ್ ಡೇ ಇತ್ತು. ನಮ್ಮ ಏರಿಯಾದಲ್ಲೆಲ್ಲ ಸ್ಕೂಲ್ ಇರೋ ಕಡೆ ಹಾಡು ಹಾಕಿ ಡ್ಯಾನ್ಸ್ ಮಾಡಿಸ್ತಾ ಇದ್ರು. ಕೇಳಕ್ಕೆ ಒಂದೊಂದು ಸಿನಿಮಾ ಹಾಡುಗಳು ಅದಕ್ಕೆ ನೃತ್ಯ ಮಾಡ್ತಾ ಇದ್ರು ಅಂದರೆ ಕೇಳಕ್ಕೆ ನಮಗೆ ಹಿಂಸೆ ಆಗ್ತಿತ್ತು. ಆದರೆ ನಮ್ಮ ಕಲ್ಚರ್ನ ತಾವೆಲ್ಲರೂ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಈ ಥರ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನು ಕಲಿಸಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಪ್ರೆಸಿಡೆಂಟ್ ಅವರ ಭಾಷಣವನ್ನು ಕೇಳಿದ್ವಿ. ಇದರಲ್ಲಿ ಯಾವ್ಯಾವ ಅಜೆಂಡಾ ಐಟಮ್ ಕವರ್ ಆಗಿತ್ತು ಅಂತ ಹೇಳಿಬಿಡ್ತೀನಿ. ಅಜೆಂಡಾ ಐಟಮ್ ನಂಬರ್ 5, 6, 7, 8, 9, 11, 19 ಮತ್ತು 20 ಇದಿಷ್ಟು ಐಟಮ್ಸ್ನ ಮೇಡಮ್ ಅವರು ಅವರ ಭಾಷಣದಲ್ಲೇ ಕವರ್ ಮಾಡಿದ್ದಾರೆ. ಅದರಿಂದ ಮತ್ತೊಮ್ಮೆ ಅದರ ಬಗ್ಗೆ ಡಿಸ್ಕಷನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಓಕೆನಾ? ಓಕೆ. ನಮ್ಮ ಸಹಕಾರಿಯು ಇತರ ಸಹಕಾರಿಗಳೊಂದಿಗೆ ಅಂದರೆ ಬೇರೆ ಕೋಆಪರೇಟಿವ್ಸೊಂದಿಗೆ ಹೊಂದಿರುವಂಥ ಸದಸ್ಯತ್ವದ ವಿವರ, ಅಂದರೆ ನೀವೆಲ್ಲ ಇಲ್ಲಿ ಹೇಗೆ ಮೆಂಬರ್ಶಿಪ್ ತೊಗೊಂಡಿದ್ದೀರೋ ಅದೇ ರೀತಿ ನಮ್ಮ ಯಶಸ್ವಿನಿ ಸೌಹಾರ್ದ ಯಾವ್ಯಾವ ಮೆಂಬರ್ಶಿಪ್ನ ತೊಗೊಂಡಿದೆ ಅನ್ನೋದ್ರ ಬಗ್ಗೆ ವರದಿಯನ್ನು ನಿಮ್ಮ ಪುಸ್ತಕದ 5ನೇ ಪುಟದಲ್ಲಿ ಪೇಜ್ ನಂಬರ್ 5 8ನೇ ಪಾಯಿಂಟ್ ಇದೆ ನೋಡಿ, 8th ಪಾಯಿಂಟ್. ಸೊ BDCC ಬ್ಯಾಂಕಲ್ಲಿ 25,000 ಸದಸ್ಯತ್ವವನ್ನು ಹೊಂದಿದೆ. BUBRR ಇಲ್ಲಿ 25,000. ಹಾಗೆ ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಇಲ್ಲಿ 2 ಲಕ್ಷ ಮೌಲ್ಯದ ಮೆಂಬರ್ಶಿಪ್ಪನ್ನು ಹೊಂದಿದೆ. ಸೊ ಇದನ್ನು ನಿಮ್ಮ ಮುಂದೆ ನಾವೆಲ್ಲ ಮಂಡಿಸಬೇಕು. ತಾವೆಲ್ಲ ಇದನ್ನು ನೋಡಿ ಅಕ್ನಾಲೇಜ್ ಮಾಡಬೇಕು. ನಿಮ್ಮ ಚಪ್ಪಾಳೆಯೊಂದಿಗೆ ಇದರ ಅನುಮೋದನೆಯನ್ನು ಕೊಟ್ಟರೆ ನೋಟ್ ಮಾಡ್ಕೊಳ್ತಾರೆ. ಸೊ ಬಸವೇಶ್ವರ ಸುದ್ದಿ ಮಾಧ್ಯಮ ಅಂತ ನೀವು ನೋಡ್ತಾ ಇದ್ದೀರಾ. ಇವ್ರದ್ದೇ ಯೂಟ್ಯೂಬಲ್ಲಿ ಚಾನಲ್ ಇದೆ. ತಾವೆಲ್ಲರೂ ಕೂಡ ಅದಕ್ಕೆ ಲಾಗಿನ್ ಆಗಿ ನೋಡ್ಕೋಬೋದು. ಸಹಕಾರಿಗಳಿಗೆ ಸಂಬಂಧಿತ ಎಲ್ಲ ಅಂದರೆ ಕೋಆಪರೇಟಿವ್ ಸೊಸೈಟೀಸ್ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅಲ್ಲಿ ರಿಲೇ ಮಾಡ್ತಾರೆ. ಇದನ್ನು ನೀವು ನಿಮ್ಮ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಇದನ್ನು ನೀವು ಫಾಲೋ ಮಾಡಬಹುದು. ಸೊ ದಟ್ ವಾಸ್ ಅಜೆಂಡಾ ಐಟಮ್ ನಂಬರ್ 10. Now we move on to agenda item number 12, which is 25-26. ಈ ಸಾಲಿನಲ್ಲಿ ಲೆಕ್ಕ ಪರಿಶೋಧಕರ ಮತ್ತು ಆಂತರಿಕ ಲೆಕ್ಕ ಪರಿಶೋಧಕರ ಅಂದರೆ ಆಡಿಟರ್ಸ್ ಆ್ಯಂಡ್ ಇಂಟರ್ನಲ್ ಆಡಿಟರ್ಸ್ ಇಬ್ಬರದು ನೇಮಕಾತಿಯನ್ನು ತಮ್ಮ ಮುಂದೆ ಮಂಡಿಸಲಿಕ್ಕಾಗಿ ನಾನು ಶ್ರೀಮತಿ ವಿಜಯಲಕ್ಷ್ಮಿ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಮಾನ್ಯ ಸಹಕಾರಿ ಬಂಧುಗಳೇ, ಮೀಟಿಂಗ್ ನೋಟಿಸಿನ 12ನೇ ವಿಷಯ 2025-26ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕದ ಬಗ್ಗೆ ಪ್ರಸ್ತಾವನೆಯನ್ನು ಮಂಡಿಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸೌಹಾರ್ದ ಕಾಯ್ದೆ ಅನ್ವಯ ಒಬ್ಬ ಆಡಿಟರ್ ಸತತ 2 ವರ್ಷಗಳ ಕಾಲ ಮಾತ್ರ ಒಂದು ಸಹಕಾರಿಯ ಆಡಿಟ್ ಮಾಡಬಹುದು. ಆಡಿಟ್ ಸಂಸ್ಥೆಯಾದ ಮೆಸರ್ಸ್ ಉಡುಪ ಪೂಜಾರಿ ಮತ್ತು ಸದಾಶಿವ ಚಾರ್ಟೆಡ್ ಅಕೌಂಟೆಂಟ್ಸ್ ಇವರು ಕಳೆದ 2 ವರ್ಷಗಳಿಂದ ನಮ್ಮ ಆಡಿಟ್ ಮಾಡಿಕೊಟ್ಟಿದ್ದಾರೆ. ಅದರಿಂದ 2025-26ನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನಾಗಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಪ್ರಕಟಿಸಿರುವ ಪಟ್ಟಿಯಲ್ಲಿನ ಚಾರ್ಟೆಡ್ ಅಕೌಂಟೆಂಟ್ ಶ್ರೀಮತಿ ಅನುಪಮಾ ಶೆಣ್ಣಯ್ಯವರು ಪಾರ್ಟ್ನರ್ ಆಗಿರುವ
ಮೆಸರ್ಸ್ ASJC ಆ್ಯಂಡ್ ಕಂಪನಿ ಚಾರ್ಟೆಡ್ ಅಕೌಂಟೆಂಟ್ಸ್ ಇವರನ್ನು ನೇಮಕ ಮಾಡಬಹುದು ಅನ್ನುವಂಥ ಒಂದು ವಿಷಯವನ್ನು ತಮ್ಮ ಒಪ್ಪಿಗೆಗಾಗಿ ಮಂಡಿಸುತ್ತಾ ಇದ್ದೇನೆ. ತಮ್ಮ ಒಪ್ಪಿಗೆಯನ್ನು ಚಪ್ಪಾಳೆಗಳ ಮೂಲಕ ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೇಮಕ ಮಾಡಬೇಕಾಗತ್ತೆ. ಇದು ಗೌರ್ಮೆಂಟಿಂದ ಪ್ರಿಸ್ಕ್ರೈಬ್ಡ್ ಆಡಿಟರ್ಸ್ ಇವರು. ಅವರನ್ನು ನಾವು ನೇಮಕ ಮಾಡ್ಕೊಳ್ಬೇಕಾಗತ್ತೆ. ಕಳೆದ 2 ವರ್ಷದಲ್ಲಿ ಇವ್ರು ನಡೆಸಿದ್ರು. ಅವ್ರ ಹಿಂದೆ ಅನುಪಮ ಅಂತ ಹೇಳಿ ಅವ್ರು ಮಾಡಿದ್ರು. ಅವರನ್ನು ಈ ಸಲ ನಾವು ನಮ್ಮ ಆಡಿಟ್ರಾಗಿ ತಗೊಳ್ತಾ ಇದ್ದೀವಿ. ಆಮೇಲೆ ಈ ನಿಬಂಧನೆ ನಾನು ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಕಾನೂನು ನಿಬಂಧನೆ ಅಂತ, ಅದರಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಗೌರ್ಮೆಂಟ್ ಆಡಿಟು ಮಾಡಿಸ್ಬೇಕು ಅಂತ ಬಂದಿದೆ. ಈ ಗೌರ್ಮೆಂಟ್ ಆಡಿಟು ಬಂದರೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಹೇಳ್ಬೋದೋ ಹೇಳಬಾರ್ದೋ ಗೊತ್ತಿಲ್ಲ ನನಗೆ. ಅದು ಸಿಕ್ಕಾಪಟ್ಟೆ ಲಂಚ ಕೇಳ್ತಾರೆ. ಒಂದು ಆಡಿಟ್ ಪೇಪರು ಒಂದು ಇದರಿಂದ ಇನ್ನೊಂದು ಟೇಬಲ್ಗೆ ಮೂವ್ ಆಗಬೇಕು ಅಂತ ಹೇಳಿದ್ರೆ ಲಂಚ ಕೊಡಬೇಕು. ಆ ಲಂಚನ ನಾವು ಹೇಗೆ ತೋರಿಸೋದು? ನಾವು ಅಕೌಂಟ್ ಮಾಡೋಕ್ಕಾಗಲ್ಲ, ಬರೋದಿಲ್ಲ ಅದು ನಮಗೆ. ಅದರಿಂದ ನಾವು ಬೇಡ ಅಂತ ಹೇಳಿ ನಿಬಂಧನೆಗಳನ್ನು ನಾವು ಅಪೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಈ ಕಾರಣಕ್ಕೋಸ್ಕರವಾಗಿ ಗೌರ್ಮೆಂಟ್ನವ್ರು ಬರಲಿ, ನಮ್ಗೆ ಆಡಿಟ್ ಮಾಡಲಿ, ತೊಂದರೆ ಇಲ್ಲ. ಆದರೆ ಅವರು ಕೇಳೋ ಲಂಚಕ್ಕೆ ನಮಗೆ ಭಾಳ ಬೇಜಾರಾಗುತ್ತೆ. ಅದರಿಂದ ಆ ಲಂಚ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ನಾವು ಅದನ್ನು ಪ್ರತಿರೋಧ ಮಾಡ್ತಾಯಿದ್ದೀವಿ. ನಿಮ್ಮ ಮುಂದೆ ಇದನ್ನು ಇಡ್ತಾ ಇದ್ದೀನಿ ನಾನು. ಅನುಪಮ ಶೆಣಾಯಿ ಅವರನ್ನು ಈ ಬಾರಿ ತೊಗೊಳ್ಬೇಕು ಅಂತ ಹೇಳಿ ನಿಮ್ಮ ಎಲ್ರಿಗೂ ಒಪ್ಪಿಗೆ ಇದ್ದರೆ ಅವರನ್ನೇ ಮುಂದಿನ 26-27ಕ್ಕೆ ನಾವು ಅವರನ್ನು ಆಡಿಟ್ರಾಗಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಡಳಿತ ಮಂಡಳಿ ತೀರ್ಮಾನ ತೊಗೊಂಡಿದೆ. ನಿಮ್ಮ ಒಪ್ಪಿಗೆಗೋಸ್ಕರ ಸಭೆಯಲ್ಲಿ ಮಂಡಿಸ್ತಾ ಇದ್ವಿ. ಈಗ 24-25ನೇ ಸಾಲಿನ ಆ ವರ್ಷದ ಲೆಕ್ಕ ಪರಿಶೋಧನಾ ವರದಿಯ ಲೆಕ್ಕಪತ್ರಗಳ ಮಂಡನೆ. ಶ್ರೀಮತಿ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಆಡಿಟ್ ಆದ ಲೆಕ್ಕಪತ್ರಗಳನ್ನೊಳಗೊಂಡ ವಾರ್ಷಿಕ ವರದಿ ನನ್ನ ಹತ್ರ ಇದೆ. ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಅಂಕಿಅಂಶಗಳ ಬಗ್ಗೆ ಅಧ್ಯಕ್ಷರು ಈಗಾಗಲೇ ನಿಮಗೆ ತಿಳಿಸಿದ್ದಾರೆ. ಲಾಭ ನಷ್ಟದ ತಕ್ತೆಯ ಬಗ್ಗೆ ಕೆಲವು ಅಂಕಿಅಂಶಗಳನ್ನು ತಮ್ಮ ಮುಂದೆ ಮಂಡಿಸಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. 2024-25ನೇ ಸಾಲಿನ ಲಾಭ ನಷ್ಟದ ತಕ್ತೆ. ಆದಾಯಗಳು ರೂಪಾಯಿಯಲ್ಲಿ. ಸದಸ್ಯರ ಸಾಲದ ಮೇಲಿನ ಬಡ್ಡಿ 3,19,64,859 ರೂಪಾಯಿ. ಬ್ಯಾಂಕ್ ಠೇವಣಿಗಳಿಂದ ಬಡ್ಡಿ 28,67,483 ರೂಪಾಯಿ. ಸಹಕಾರಿ ಬ್ಯಾಂಕ್ ಠೇವಣಿಗಳಿಂದ ಬಡ್ಡಿ 22,39,370 ರೂಪಾಯಿ. ಸಾಲದ ಪರಿಷ್ಕರಣಾ ಶುಲ್ಕ ಇತ್ಯಾದಿ 7,27,784 ರೂಪಾಯಿ. ಹೋಕು ಬಾಕು ಸಾಲ ವಸೂಲಾದದ್ದು 24,12,766. ಒಟ್ಟು ಆದಾಯ 4,02,12,262 ರೂಪಾಯಿ. ಖರ್ಚುಗಳು. ಠೇವಣಿಗಳ ಮೇಲಿನ ಬಡ್ಡಿ ಪಾವತಿ 1,61,59,492 ರೂಪಾಯಿ. ಸಿಬ್ಬಂದಿ ವೇತನ 24,39,740. ಆದಾಯ ತೆರಿಗೆ ಪಾವತಿ 8,52,966. ಸವಕಳಿ ಡಿಪ್ರಿಸಿಯೇಷನ್ 7,64,759. ಪರಿಣಿತರ ಸಲಹೆ ಖರ್ಚು 6,48,550. ಬ್ಯಾಂಕ್ ಓಡಿ ಖಾತೆಗಳ ಬಡ್ಡಿ 5,72,036 ರೂಪಾಯಿ. ನಿರ್ದೇಶಕರ ಸಭಾಭತ್ಯೆ 2,76,000. ಕಾನೂನು ವೆಚ್ಚ 2,28,415. ವಾಹನದ ಇಂಧನ ವೆಚ್ಚ 1,83,959. ಸರ್ವ ಸದಸ್ಯರ ಸಭೆಯ ವೆಚ್ಚ 1,59,153. ಉಪದಾನ ಗ್ರ್ಯಾಚ್ಯುಯಿಟಿ 1,26,013 ರೂಪಾಯಿ. ಕಚೇರಿ ನಿರ್ವಹಣಾ ವೆಚ್ಚ 89,234. ಆಸ್ತಿ ಕಂದಾಯ ತೆರಿಗೆ 88,181. ವಾಹನ ನಿರ್ವಹಣೆ ರಿಪೇರಿ 73,571. ವೃತ್ತಿ ನಿರತರ ಶುಲ್ಕ ಆಡಿಟ್ ಫೀ 60,000. ನಿರ್ದೇಶಕ ಮಂಡಳಿ ಸಭೆ ವೆಚ್ಚ 56,588. ಮಹಿಳಾ ದಿನಾಚರಣೆಯ ವೆಚ್ಚ 56,532. ಸಿಬ್ಬಂದಿ ಕ್ಷೇಮ ನಿಧಿ 52,500. ವಿದ್ಯುತ್ ಶಕ್ತಿ ವೆಚ್ಚ
51,830. ತಲಾ ರು 50,000ಕ್ಕೆ ಮೀರದ ಇತರೆ ವೆಚ್ಚಗಳು 4,61,387 ರೂಪಾಯಿ. ಕರಡು ಸಾಲದ ಬಗ್ಗೆ ಪ್ರಾವಿಷನ್ 55 ಲಕ್ಷ. ರಾಘವೇಂದ್ರ ಬ್ಯಾಂಕ್ ಠೇವಣಿ ಬಗ್ಗೆ ಪ್ರಾವಿಷನ್ 60 ಲಕ್ಷ. ನಿವ್ವಳ ಲಾಭ 53,11,656. ಒಟ್ಟು 4,02,12,262. ಈಗ ನಾನು ಮಂಡಿಸಿದ ಲಾಭ ನಷ್ಟ ತೆಕ್ತೆಯ ಬಗ್ಗೆ ಯಾವುದಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಪ್ರಶ್ನೆ ಇಲ್ಲ, ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇವಾಗ ಮೈಕ್ ಪಾಸ್ ಮಾಡ್ತಾರೆ, ಕೇಳ್ಬೋದು ಏನಾದರೂ ಪ್ರಶ್ನೆಗಳಿದ್ದರೆ. ಅಂತೂ ಇಲ್ಲ. ಓಕೆ, ಆಫೀಸಲ್ಲಿ ಮೇಡಮ್ ಇರ್ತಾರೆ, CEO ಇರ್ತಾರೆ. ಯಾವಾಗ ಬೇಕಾದರೂ ನೀವು ಬಂದು ನಿಮ್ಗೇನಾದರೂ ಪ್ರಶ್ನೆಗಳಿದ್ದರೆ ಅವ್ರು ಬಂದರೆ ಅವರು ಕೂತ್ಕೊಂಡು ನಿಮಗೆ ಅದರ ಸಮಾಧಾನವನ್ನು ಹೇಳ್ತಾರೆ. ಓಕೆನಾ? ನಿಮ್ಮ ಅನುಮೋದನೆ ಇದೆಯಾ ಇದಕ್ಕೆ? ಓಕೆ, ಥ್ಯಾಂಕ್ ಯು. ಮಂಡಿಸಿದಂಥ ಶ್ರೀಮತಿ ವೈಶಾಲಿ ಅವರಿಗೆ ಧನ್ಯವಾದಗಳು. ಸುಮಾರು ಜನ ಮೇಲೂ ಕೂತಿದ್ದೀರ. ಮೇಲ್ಗಡೆ ಕೂತವ್ರಿಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ನಮ್ಮ ಆ್ಯಾವ್ರೇಜ್ ಏಜ್ ನೋಡಿದರೆ ಸ್ವಲ್ಪ ಸೀನಿಯರ್ ಸಿಟಿಸನ್ಸು ಜಾಸ್ತಿನೇ ಇದ್ದೀವಿ ನಮ್ಮ ಸೊಸೈಟಿನಲ್ಲಿ. 2 ಮಾಡಿ ಹತ್ತಿ ಬರೋದೇ ಒಮ್ಮೊಮ್ಮೆ ಕಷ್ಟ ಆಗುತ್ತೆ. ಇನ್ಕ್ಲೂಡಿಂಗ್ ಸುಮಾರು ಜನಕ್ಕೆ ಈಗಲೇ ಮಂಡಿ ಪ್ರಾಬ್ಲಮ್ಮು ಎಲ್ಲ ಇರುತ್ತೆ. ಆದರೂ 2ನೇ ಫ್ಲೋರ್ವರೆಗೂ ಬಂದಿದ್ದೀರಾ. ಮತ್ತೆ ಇನ್ನೂ ಒಂದು ಫ್ಲೋರ್ ಹತ್ತಿ ಅಂತ ಹೇಳಿದಾಗ ನಮಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಅಯ್ಯೋ ಹತ್ತಿಸ್ಬೇಕಲ್ಲ ಇವ್ರನ್ನ ಅಂತ. ಮುಂದಿನ ವರ್ಷ ನೀವು ಬರೋ ಅಷ್ಟೊತ್ತಿಗೆ ಖಂಡಿತ ಲಿಫ್ಟ್ ರೆಡಿಯಾಗಿರುತ್ತೆ. ಇದನ್ನು ನಾವು ಹೋದ ವರ್ಷವೇ ಹೇಳಿದ್ವಿ, ಆದರೆ ಇನ್ನೂ ನೀವು ನೋಡಿರ್ಬೋದು ಈಗಾಗಲೇ ಕೆಲಸ ನಡೀತಾ ಇದೆ. ಮುಂದಿನ ವರ್ಷ 100%, ಮುಂದಿನ ವರ್ಷ AGMಗಲ್ಲ, ಇದಕ್ಕೇ ವಿಮೆನ್ಸ್ ಡೇಗೇ ರೆಡಿಯಾಗಿರುತ್ತೆ. ಅದರಿಂದ ಎಲ್ಲರೂ ಆರಾಮಾಗಿ ಬಂದು ಹೋಗಿ ಮಾಡುವಂಥ ಸುದಿನಗಳನ್ನು ನಾವು ಇನ್ನು ಮುಂದೆ ಬೇಗ ಕಾಣ್ಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಮಳೆ ತುಂಬ ಕೈ ಕೊಟ್ಟಿದೆ. ಅವರಿಗೆ ಕೆಲಸ ಮಾಡೋಕ್ಕೆ ಆಗಿಲ್ಲ, ಬಂದು ಮಳೆ ಅಂತ ವಾಪಸ್ ಹೋಗಿದ್ದಾರೆ. ಹಾಗಾಗಿ ಈ ಕಾರಣದಿಂದ ಸೆಪ್ಟೆಂಬರ್ ಈ ಮೀಟಿಂಗ್ ಒಳಗಡೆಗೆ ನಾವು ಲಿಫ್ಟ್ ಹಾಕಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದ್ವಿ, ಆಗಿಲ್ಲ. ಆದರೆ ನೆಕ್ಸ್ಟು ನಿಮ್ಮ ಮುಂದಿನ ತಿಂಗಳ ಹೊತ್ತಿಗೆ ಖಂಡಿತ ರೆಡಿ ಆಗುತ್ತೆ, ಪ್ರಾಮಿಸ್ ಇದು. ಎಲ್ಲರೂ ಮುಂದಿನ ತಿಂಗಳಿಂದ ಲಿಫ್ಟಲ್ಲಿ ಬಂದು ಹೋಗಿ ಮಾಡ್ಬೋದು, ಓನ್ಲಿ ಫಾರ್ ಸೀನಿಯರ್ ಸಿಟಿಸನ್ಸ್ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಈಗ ಮುಂದಿನ ಅಜೆಂಡಾ ಐಟಮ್ಗೆ ಹೋಗೋಣ. ಅಜೆಂಡಾ ಐಟಮ್ ನಂಬರ್ 14. ಇದು ಲೆಕ್ಕ ಪರಿಶೋಧನಾ ಅನುಪಾಲನಾ ವರದಿ, ಅಂದರೆ ಆಡಿಟ್ ಆಗಿರೋದ್ರ ಬಗ್ಗೆ ನಮ್ಮ ಆಡಿಟರ್ಸ್ ನಮಗೆ ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ. ನೀವು ಈ ಥರ ಮಾಡ್ತಿದ್ದೀರಾ, ಇದೆಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಮುಂದೆ ಮಾಡುವಾಗ ಅಂತ. ಈಗಾಗಲೇ ನೀವು ಪ್ರಾಫಿಟ್ಟು ಎಲ್ಲ ನೋಡಿರ್ಬೇಕಾದ್ರೆ, ಓಕೆ ಪ್ರಾಫಿಟ್ ಎಷ್ಟು ಯಾರು ಹೇಳ್ತೀರಾ? ಈಗ ಆನ್ ದ ಸ್ಪಾಟ್ ಪ್ರೈಸ್ ಪ್ರಾಫಿಟ್ ಎಷ್ಟು? ಯಾವಾಗಲೂ ಅವ್ರಿಗೆ ಹೋಗೋದು ಪ್ರೈಸು. ನನ್ನ ಹೆಸರು ಶಾಂತಲಕ್ಷ್ಮಿ. 53,11,650. ಓಕೆ, 53,11,000 ಮೇಡಮ್ ಹೇಳ್ತಾ ಇದ್ದಾರೆ. ನಿಮ್ಮ ಬಾಯಿ ಹರಕೆಯಿಂದ 53 ಕೋಟಿ ಬರೋ ಹಾಗೆ ಆಗಲಿ. ಸೊ ಕರೆಕ್ಟಾಗಿ ಉತ್ತರವನ್ನು ಕೊಟ್ಟಂಥ ಶ್ರೀಮತಿ ಶಾಂತಲಕ್ಷ್ಮಿ ಅವರಿಗೆ ಸೊ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ನೋಡಿದ್ದೀರಾ. ಈ ಪ್ರಾಫಿಟ್ನ ಆಡಿಟ್ ಮಾಡಿರ್ತಾರಲ್ಲ ಹೋದ ವರ್ಷ ಆಡಿಟ್ರು, ಅವರು ನಮಗೆ ಒಂದಷ್ಟು ಪಾಯಿಂಟ್ಸ್ ಹೇಳಿದರು. ಅದ್ರನ್ನ ಏನು ಹೇಳಿದರು ಅದಕ್ಕೆ ನಾವು ಸೂಕ್ತವಾದ ಕ್ರಮವನ್ನು ಏನು ಕೈಗೊಂಡಿದ್ದೀವಿ ಅಂತ ಒಮ್ಮೆ ನೋಡಬೇಡ. ನಿಮ್ಮ ಬುಕ್ನಲ್ಲಿ ಪೇಜ್ ನಂಬರ್ 6 ಯು ಹ್ಯಾವ್ ಅ ಸೆಕೆಂಡ್ ಟೇಬಲ್ ದೇರ್. ಸಾರಿ, ದ ಥರ್ಡ್ ಟೇಬಲ್, ಪಾಯಿಂಟ್ ನಂಬರ್ 12, ಪೇಜ್ ನಂಬರ್ 6, ಪಾಯಿಂಟ್ ನಂಬರ್ 12. 24-25 ಲೆಕ್ಕ ಪರಿಶೋಧನಾ ವರದಿಯ ಅನುಪಾಲನಾ ವರದಿ ಅಂತ ಇದೆ. ಸೊ ಇದರಲ್ಲಿ ಆದಾಯದ ದಾಖಲೆಯನ್ನು ಪಡಿಬೇಕು. ಯಾರಿಗೆ ನೀವು ಸಾಲವನ್ನು ಕೊಡ್ತಾ ಇದ್ದೀರಾ ಅವರಿಂದ ನೀವು ಆದಾಯದ ದಾಖಲೆಯನ್ನು ಪಡಿಬೇಕು ಅಂತ ಹೇಳಿದ್ದಾರೆ. ನಾವಾಗಲೇ ಪಡಿತಾ ಇದ್ದೀವಿ. ಯಾರು ಲೋನ್ ಬರ್ತಾ ಇದ್ದಾರೋ ಅವರಿಂದ ನಾವು ಇನ್ಕಮ್ ಸರ್ಟಿಫಿಕೇಟು, ಅವ್ರ ಸ್ಯಾಲ್ರಿ ಸರ್ಟಿಫಿಕೇಟ್ ಏನಿದೆ, ಅಥವಾ ಅವ್ರದ್ದೇ ಸ್ವಯಂ ಉದ್ಯೋಗ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅದರದ್ದು ನಾವು IT ರಿಟರ್ನ್ಸು ಎಲ್ಲ ತೊಗೊಳ್ತಾ ಇದ್ದೀವಿ. ಇದರ ಜೊತೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಅಫಿಡವಿಟ್ ಕೂಡ ನೀವು ತೊಗೋಬೇಕು ಅವರಿಂದ. ನನಗೆ ಇಷ್ಟು ಸಂಬಳ ಬರ್ತಾಯಿದೆ, ಇಷ್ಟು ಆದಾಯ ಬರ್ತಾಯಿದೆ, ನಾನು ಇಷ್ಟು ಆದಾಯ ತೆರಿಗೆ ಕಟ್ತಾ ಇದ್ದೀನಿ ಅಂತ ಅವರಿಂದ ಒಂದು ಅಫಿಡವಿಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಪ್ರತಿಯೊಬ್ಬರಿಗೂ ಇನ್ಮೇಲೆ ಅವ್ರು ಸಾಲ ಕೊಡುವಾಗ ಅಫಿಡವಿಟ್ ತೊಗೊಂಡೇ ಸಾಲವನ್ನು ಕೊಡಬೇಕು ಅಂತ ನಾವು ಕೂಡ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇದು ಮೊದಲನೇ ಅನುಪಾಲನಾ ವರದಿ. ಎರಡನೇದು, ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲಿ ಅಥವಾ ಒಳ್ಳೆ ಪ್ರೈವೇಟ್ ಕಂಪ್ನಿನಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಬರೋ ಅಂಥವರು ಗ್ರಾಮೀಣ ಪ್ರದೇಶದಿಂದ ಬರೋ ಅಂಥವರು, ಮತ್ತು ಕೆಲವರು
ಸ್ವಉದ್ಯೋಗ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಸ್ಯಾಲ್ರಿ ಸರ್ಟಿಫಿಕೇಟ್ ಎಲ್ಲ ಸಿಕ್ಕೋದಿಲ್ಲ. ಅಂಥವರಿಗಾಗಿ ನಾವು ಅವರೇ ಒಂದು ಸೆಲ್ಫ್ ಅಫಿಡವಿಟ್ಟು, ನನಗೆ ಇಷ್ಟು ಸಂಬಳ ಬರ್ತಾ ಇದೆ, ನನಗೆ ಇಂಥ ಉದ್ಯೋಗ ಇದೆ ಮತ್ತು ನನಗೆ ಇಷ್ಟು ಆದಾಯ ಇದೆ ಅಂತ ಹೇಳಿ ತೊಗೋಬೇಕು ಅಂತ ಈ ಸಲ ಆಡಿಟ್ರು ವರದಿನಲ್ಲಿ ಬರೆದಿದ್ದಾರೆ. ಅದಕ್ಕೋಸ್ಕರವಾಗಿ ಇದನ್ನು ನಾವು ಇನ್ನು ಮೇಲೆ ಪ್ರತಿಯೊಬ್ಬರಿಗೂ, ಯಾಕೆಂದ್ರೆ ಸ್ಯಾಲ್ರಿ ಸರ್ಟಿಫಿಕೇಟ್ ಇರಲ್ಲ ಅವ್ರಿಗೆ, ಯಾರು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟಿರಲ್ಲ ಅವ್ರಿಗೆ, ಅಂಥವರಿಗೋಸ್ಕರವಾಗಿ ಪ್ರೈವೇಟ್ ಉದ್ಯೋಗ ಮಾಡ್ಕೊಂಡಿರ್ತಾರೆ ಅಂಥವರಿಗಾಗಿ ಇದನ್ನು ಈ ಸಲ ಆಡಿಟ್ರ್ ಇದರಿಂದ ಅನುಪಾಲನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ದಯವಿಟ್ಟು ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಅದು ಮೊದಲನೇ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬಂದು 24-25 ಬಡ್ಜೆಟ್ ನಾವು ಮಂಡಿಸಿದ್ವಿ. ಬಡ್ಜೆಟ್ಗಿಂತ ಹೆಚ್ಚುವರಿ ಯಾವುದಾದ್ರೂ ಖರ್ಚಾಗಿದ್ದರೆ ಅದನ್ನು ಕೂಡ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಸಿಬ್ಬಂದಿಗಳಿಗೆ ಅಂದರೆ ನಮ್ಮ ಸ್ಟಾಫ್ಗೆ ಕೊಡಬೇಕಾಗಿರುವಂಥ ಗ್ರ್ಯಾಚುಟಿ, ಇದನ್ನು ಬಡ್ಜೆಟ್ಗಿಂತ ನಾವು ಜಾಸ್ತಿ ಕೊಟ್ಟಿರುವಂಥ ಮೊತ್ತ 1013 ರೂಪಾಯಿ. ಕರಡು ಸಾಲದ ಪ್ರಾವಧಾನ 55 ಲಕ್ಷ. ಹಾಗೂ ಗುರು ರಾಘವೇಂದ್ರ, ನಿಮ್ಗಾಗಲೇ ಗೊತ್ತಿದೆ, ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ನಾವು ಠೇವಣಿ ಇಟ್ಟಿದ್ವಿ, ಅದಕ್ಕೋಸ್ಕರ ಮಾಡಿರುವಂಥ ಪ್ರಾವಧಾನ 60 ಲಕ್ಷ. ಇದೆಲ್ಲ ನಮ್ಮ ಬಡ್ಜೆಟ್ಗಿಂತ ಹೆಚ್ಚಾಗಿರುವಂಥ ಅಂಶ. ಇದನ್ನು ಕೂಡ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಮೂರನೇ ಪಾಯಿಂಟು, ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ನಾವು 2.78 crores ಇದನ್ನು ನಾವು ಡೆಪಾಸಿಟ್ ಆಗಿ ಇಟ್ಟಿರುವಂಥದ್ದು. ಇದನ್ನು ಹಿಂಪಡೆಯುವಂಥ ಕ್ರಮ ಕೈಗೊಳ್ಳುವುದು ಅಂತ ಹೇಳಿದ್ದಾರೆ. ಅಂದರೆ ಅದನ್ನು ನಾವು ವಾಪಸ್ ತೊಗೊಳ್ಳುವಂಥ ಆ್ಯಕ್ಷನ್ ತೊಗೋಬೇಕು ಅಂತ. ನಿಮಗೆಲ್ಲ ಗೊತ್ತಿರಬೇಕು, RBI ಅದನ್ನು ಈಗ ಕೊಡ್ತಾ ಇಲ್ಲ, ಅವರೇ ಅದಕ್ಕೆ ಒಂದು ಬ್ರೇಕ್ ಹಾಕಿ ನಿಲ್ಲಿಸ್ಕೊಂಡು ಇಟ್ಕೊಂಡಿದ್ದಾರೆ. ಸೊ ಯಾವಾಗ ಅವರು ಅದನ್ನು ತೆಗಿತಾರೆ, ಇಮ್ಮಿಡಿಯೇಟ್ಲಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಅದಕ್ಕೆ ಮುಂದಾಗಿ ಇಮ್ಮಿಡಿಯೇಟ್ಲಿ ಅದಕ್ಕೆ ಏನು ಕ್ರಮ ಕೈಗೊಳ್ಳಬಹುದೋ ಅದನ್ನು ತಗೊಳ್ತೀವಿ ಅಂತ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೆ ಫೋರ್ತ್ ಆ್ಯಂಡ್ ಲಾಸ್ಟ್ ಪಾಯಿಂಟ್, 28 ವರ್ಷ ಆಗಿರುವಂಥ ನಮ್ಮ ಸೊಸೈಟಿನಲ್ಲಿ ಅನುಪಯುಕ್ತ ಚರಾಸ್ತಿಗಳು, ಅಂದರೆ ನಾವು ಎಷ್ಟೋ ಅಸೆಟ್ಸು ತೊಗೊಂಡಿರೋದು ಇವಾಗ ಆಬ್ಸಲಿಟ್ ಆಗಿದೆ, ಅದನ್ನು ಯೂಸ್ ಮಾಡೋಕ್ಕೆ ಆಗ್ತಿಲ್ಲ, ಆ ಥರದನ್ನೆಲ್ಲ ಒಂದು ಪಟ್ಟಿ ಮಾಡಿ ಅದನ್ನು ನೀವು ಸೂಕ್ತವಾಗಿ ಅದನ್ನು ಸೇಲ್ ಮಾಡುವಂಥ ಅಥವಾ ಡಿಸ್ಕಾರ್ಡ್ ಮಾಡುವಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನಾವು ಈ ವರ್ಷದಲ್ಲಿ ಅಂದರೆ 25-26ನಲ್ಲಿ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಮಂಡಿಸ್ತಾ ಇದ್ದೀವಿ. ಸೊ ಇದಿಷ್ಟು ಅನುಪಾಲನಾ ವರದಿ. ಇದನ್ನು ನಿಮ್ಮ ಮುಂದೆ ಮಂಡಿಸಿದ್ದೀವಿ. ಇದಕ್ಕೆ ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಕೇಳಬಹುದು, ಇಲ್ಲದೇ ಇದ್ದರೆ ನಿಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಚಪ್ಪಾಳೆಯ ಮೂಲಕ ನಿಮ್ಮ ಅನುಮೋದನೆಯನ್ನು ಸೂಚಿ. ಒಂದಷ್ಟು ಹೆಸರುಗಳು ಹಾಕಿಟ್ಟಿದೆ. 5 ಜನಕ್ಕೆ ಬಹುಮಾನವನ್ನು ಕೊಡ್ತೀವಿ ಅಂತ ಆಗಲೇ ಅನೌನ್ಸ್ ಮಾಡಿ ಆ ಚೀಟಿಯನ್ನು ತೆಗೆದು ನನ್ನ ಕೈ ಕೊಡಿ. ಥ್ಯಾಂಕ್ ಯು ಅಂಕಲ್. ಓಕೆ, ಹೆಸರು ಸುನೀತಾ ಎಂ. ಸುಮಿತಾ ಎಂ. ಸುಮಿತಾ ಎಂ ಇದ್ದಾರಾ ಇಲ್ಲಿ? ಎಸ್, ಪ್ಲೀಸ್ ಕಮ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಸುಮಿತಾ ಎಂ ಅವರಿಗೆ ಮೊದಲನೇ ಲಕ್ಕಿ ಬಹುಮಾನವನ್ನು ಕೊಡಬೇಕಾಗಿ ಕಂಗ್ರ್ಯಾಚುಲೇಷನ್ಸ್ ಸುನೀತಾ ಅವರೇ. ಇದರ ಇಲ್ಲಿ ಅತಿ ಚಿಕ್ಕೋರು ಬಾಪುಟ ತೆಗಿಬಿಟ, ಒಂದು ತೆಗಿ, ಓದ್ತೀಯಾ ಏನಿದೆ ಅಂತ ನೋಡು. ಶಾರದಾ ರೇಣು ಬನ್ನಿಮ್ಮ, ಬನ್ನಿ. ಶಾರದಾ ರೇಣು ಅವರಿಗೆ ಮತ್ತೊಂದು ಲಕ್ಕಿ ಡಿಪ್ ಬಹುಮಾನ ಹೋಗ್ತಾ ಇದೆ ಇವತ್ತು. ಅಜೆಂಡಾ ಐಟಮ್ಗೆ ಹೋಗೋಣ. 24-25ನೇ ಸಹಕಾರಿ ವರ್ಷದ ನಿವ್ವಳ ಲಾಭದ ವಿಲೇವಾರಿ ಅಂದರೆ ಪ್ರಾಫಿಟ್ ಅಲೋಕೇಶನ್. ಇದನ್ನು ಓದಲಿಕ್ಕಾಗಿ ಶ್ರೀಮತಿ ಚಿತ್ಪ್ರಭಾ ಸುಬ್ರಹ್ಮಣ್ಯ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಲಿನ ಲಾಭದ ವಿಲೇವಾರಿ ಸಹಕಾರಿಯು 2024-25ನೇ ಸಾಲಿನಲ್ಲಿ 53,11,656 ರೂಗಳಷ್ಟು ಲಾಭವನ್ನು ಗಳಿಸಿದ್ದು, ಅದರಲ್ಲಿ 52.5% ಮೊಬಲಗನ್ನು ಕರ್ನಾಟಕ ಸೌಹಾರ್ದ ಕಾಯ್ದೆಯ ಅನ್ವಯ, ಅವ್ರು ಏನು ಹೇಳ್ತಾರೆ ಅದರ ಅನ್ವಯ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದೆ. ಅದರಲ್ಲಿ 25% ಅಂದರೆ 13,27,911 ರೂಗಳನ್ನು ಮೀಸಲು ನಿಧಿ ಅಂತ ಇಡಬೇಕಾಗಿದೆ. 20%
ಅಂದರೆ 10,62,329 ರೂಗಳನ್ನು ಕಾರ್ಯಾಚರಣೆ ಮೀಸಲು ನಿಧಿ ಅಂತ ಇಡಬೇಕಾಗಿದೆ. 2% ಲಾಭವನ್ನು ಅಂದರೆ 1,06,233 ರೂಗಳನ್ನು ಶಿಕ್ಷಣ ನಿಧಿ ಅಂತ ಇಡಬೇಕು. ಹಾಗೆ 0.5% ಅಂದರೆ 26,558 ರೂಗಳನ್ನು ಸಹಕಾರ ಅಕಾಡೆಮಿ ಮೈಸೂರು ಅಲ್ಲಿ ಇಡಬೇಕಾಗಿದೆ. 5% ಅಂದರೆ 2,65,582 ರೂಗಳನ್ನು ಸಾಮಾನ್ಯ ಕ್ಷೇಮ ನಿಧಿ ಅಂತ ಇಡಬೇಕು. ಹಾಗೂ ಇಷ್ಟು ಕ್ಷೇಮ ನಿಧಿಗಳನ್ನು ನಾವು ಇಡಬೇಕಾಗಿದೆ. ಅದು ಸಹ ಕರ್ನಾಟಕ ಸೌಹಾರ್ದ ಕಾಯ್ದೆ ಅನ್ವಯ. ಸೊ ಒಟ್ಟಾರೆ 52.5% ಒಟ್ಟಾರೆಯಾಗಿ 27,88,614 ರೂಗಳನ್ನು ಹೀಗೆ ನಾವು ಬೇರೆ ಬೇರೆ ನಿಧಿಗಳಲ್ಲಿ ಇಡಬೇಕಾಗಿದೆ. ಇದರ ಬಿಟ್ಟು ಅಂದರೆ ಮೇಲ್ಕಂಡಂತೆ ವಿಲೇವಾರಿ ಮಾಡಿದ ನಂತರ ಉಳಿದ ಮೊತ್ತ ಮೊತ್ತದಲ್ಲಿ ಕರಡು ಸಾಲದ ನಿಧಿಯಾಗಿ 9 ಲಕ್ಷ ರೂಪಾಯಿನ ಇಡಬೇಕಾಗತ್ತೆ. ದಾನ ಧರ್ಮದ ನಿಧಿ ಅಂತ ಹೇಳಿ 1,50,000 ರೂಪಾಯಿಗಳನ್ನು ಇಡಬೇಕಾಗತ್ತೆ. ಅಂದರೆ ಒಟ್ಟಾರೆ ಅದು 10,50,000 ನಿಧಿ ರೂಗಳನ್ನು ಎತ್ತಿಡಬೇಕಾಗತ್ತೆ. ಈ ರೀತಿ ನಿಧಿಗಳ ಸೃಜನೆ ಮಾಡಿದ ನಂತರ ಉಳಿದ ಮೊತ್ತವನ್ನು ಡಿವಿಡೆಂಡ್ ನೀಡಲು ಮತ್ತು ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿ ಸೂಚಿಸಿರುವುದಕ್ಕಿಂತ ಹೆಚ್ಚಿಲ್ಲದ ಮೊತ್ತದ ಸಿಬ್ಬಂದಿ ಬೋನಸನ್ನು ನೀಡಲು, ಉಳಿದ ಮೊಬಲಗನ್ನು ನೀಡಲು ನಿಧಿಗೆ ವರ್ಗಾಯಿಸಲು ಅನುಮೋದನೆಯಾಗಿ ನಾನು ಈ ಸರ್ವ ಸದಸ್ಯರ ಸಭೆಯಲ್ಲಿ ಇದನ್ನು ಮಂಡಿಸ್ತಾ ಇದ್ದೀನಿ. ನಿಮಗೆಲ್ಲ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ತಮ್ಮ ಒಪ್ಪಿಗೆಯನ್ನು ಚಪ್ಪಾಳೆ ಮೂಲಕ ಅನುಮೋದಿಸಬೇಕು. ಡಿವಿಡೆಂಡ್ ಬಗ್ಗೆ ನಮ್ಮ ಅಧ್ಯಕ್ಷರು ನಿಮ್ಮಲ್ಲಿ ಮಾತಾಡ್ತಾರೆ. ಈಗ ಅವರು ಓದಿದಷ್ಟು ಸ್ಟ್ಯಾಚ್ಯುಟರಿ ಡೋಸು ಕಟ್ಟಲೇಬೇಕಾದಂಥದ್ದು, ಅದನ್ನಷ್ಟನ್ನು ಮೀಸಲಿನಾಗಿ ನಾವು ಇಡಲೇಬೇಕಾಗತ್ತೆ. ಉಳಿದಿದ ಹಣದಲ್ಲಿ ಕರಡು ಸಾಲದ ನಿಧಿ ಅಂತ ಹೇಳಿದ್ರು 9 ಲಕ್ಷ, ದಾನ ಧರ್ಮದ ನಿಧಿ 1.5 ಲಕ್ಷ ಮತ್ತು ಇದು 10 ಲಕ್ಷ ಆಗುತ್ತೆ. ಇದನ್ನು 27,88,000 ಕಳೆದು 10 ಲಕ್ಷದ ಇದರಲ್ಲಿ ಉಳಿದಿದ್ದನ್ನು ನಾವು ಡಿವಿಡೆಂಡ್ ಅಂತ ಡಿಕ್ಲೇರ್ ಮಾಡ್ಬೋದು. ಮತ್ತು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಬೋನಸನ್ನು ಕೊಡ್ಬೋದು. ಇವಾಗ ಡಿವಿಡೆಂಡು ಕಳೆದ ವರ್ಷ ನಾವು 8% ಅಂತ ಡಿಕ್ಲೇರ್ ಮಾಡಿದ್ವಿ. ಈ ಸಲ ನಮ್ಮ 53 ಲಕ್ಷ ರೂಪಾಯಿಗಳನ್ನು ನಾವು ಶೇರ್ ಹೋಲ್ಡರ್ಸ್ ಹೇಳಿದ್ನಲ್ಲ, ಅದನ್ನು ಯಾರು ಚಲಾವಣೆ ಮಾಡ್ತಾ ಇಲ್ವೋ, ಕನಿಷ್ಠ ವ್ಯವಹಾರ ಮಾಡ್ತಾ ಇಲ್ವೋ ಅವ್ರನ್ನೆಲ್ಲ ತೆಗೆದು ಅಮಾನತಲ್ಲಿ ಇಟ್ಟಿದ್ದೀವಿ. ಆ ಹಣ ಅವ್ರಿಗೆ ಬಂದಿರೋ ಡಿವಿಡೆಂಡ್ ಕೂಡ ನಿಮ್ಗಳಿಗೆ ಹಂಚ್ತಾ ಇದ್ದೀವಿ. ಸೊ ಈ ಸಲ ಅದೆಲ್ಲ ಸೇರಿಸಿ 9% ಡಿವಿಡೆಂಡ್ ಕೊಡಬೇಕು ಅಂತ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದ್ದರೆ 9% ಡಿವಿಡೆಂಡನ್ನು ಈ ಸಲ ಡಿಕ್ಲೇರ್ ಮಾಡ್ತೀವಿ. ಮಾಡ್ಬೋದಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಜೋರಾಗಿ ಚಪ್ಪಾಳೆ ಬರಲಿ ಹಂಗಿದ್ರೆ. ಮತ್ತು 9% ನೀವು ಅನುಮೋದನೆ ಕೇಳೋಕ್ಕಿಂತ ಮುಂಚೆನೇ ಚಪ್ಪಾಳೆ ತಟ್ಟಿದ್ರು ಅವರು ಆ್ಯಕ್ಚುಲಿ. ಸೊ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಈಗ ವೆರಿ ಕ್ವಿಕ್ಲಿ ಒಂದು ಸ್ವಲ್ಪ ಕ್ವಿಝ್ ಮಾಡೋಣ. ಒಂದು 5 ಜನಕ್ಕೆ ಏನು ಪ್ರೈಸ್ ಬರುತ್ತೆ ನೋಡೋಣ. ಒಂದು 5-6 ಕ್ವೆಶನ್ಸ್ ಹಾಗೆ ಕೇಳಲಿ ಅಂತ ಶ್ರೀಮತಿ ಚಿತ್ಕಲಾ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಎಲ್ಲರೂ ಒಂದ್ಸಲ ಎದ್ಬಿಟ್ಟು ನಿಂತ್ಕೊಂಡು ಸೀರೆ ಎಲ್ಲ ಸರಿ ಮಾಡ್ಕೊಂಡು ಕೂತ್ಕೊಂಡ್ರೆ ಜೋಶ್ ಬರುತ್ತೆ ಅನ್ಸುತ್ತೆ. ಓಕೆ, ಈಗ ಒಂದಷ್ಟು ಕ್ವೆಶ್ಚನ್ಸು ನಮ್ಮ ಟೀಮ್ ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ. ಈಗೆಲ್ಲ ಲೆಕ್ಕಾಚಾರದ ಬಗ್ಗೆನೇ ಮಾತನಾಡಿತಾ ಇತ್ತಲ್ವ, ಸಿಕ್ಕಾಪಟ್ಟೆ ನೀವೆಲ್ಲ ಲಾಭ ಇಷ್ಟು ಪರ್ಸೆಂಟೇಜು ಡಿವಿಡೆಂಡು ಅದು ಇದು, ಹಾಗಾಗಿ ನೀವೆಲ್ಲ ಅದನ್ನು ಎಷ್ಟು ಶ್ರದ್ಧೆಯಿಂದ ಕೇಳ್ತಿದ್ರೆ ಮ್ಯಾಥ್ಸಲ್ಲೆಲ್ಲ ಜೋರಿದ್ದೀರ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಒಂದು ಸಿಂಪಲ್ ಕ್ವೆಶ್ಚನ್ನು, 100ರಿಂದ ಎಷ್ಟು ಸಲ 10ನ್ನು ಕಳಿಬೋದು? 100ರಿಂದ 10ನ್ನು ಎಷ್ಟು ಸಲ ಕಳಿಬೋದು? ಇಲ್ಲಿ ಒಬ್ಬರು ಉತ್ತರ ಹೇಳಿದರು, ನೆಕ್ಸ್ಟ್ ನೀವು ಹೇಳ್ತಾ ಇದ್ದೀರಾ. ಇವರು ಉತ್ತರ ಮೊದಲು 9 ಸಲ, ನಿಮ್ಮ ಉತ್ತರ 1 ಸಲ. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದಾ? ನೆಕ್ಸ್ಟ್ ಈಸ್, ಅವ್ರು ಹೇಳಿದ ಉತ್ತರ ಹೇಗಿದೆ ಅಂದರೆ ಹೇಳಿ. ಇಲ್ಲ, ನೆಕ್ಸ್ಟು ಯು ಕ್ಯಾನ್ ಮೈನಸ್ ಓನ್ಲಿ 90 ಮೈನಸ್. ಹಾಂ, ಒಂದು ಸಲ 10ನ 100ರಿಂದ ಕಳೆದ್ಮೇಲೆ ನೆಕ್ಸ್ಟ್ 90ರಿಂದ ಕಳಿತೀವಿ ಹೊರತು 100ರಿಂದ ಕಳಿಯಲ್ಲ. ನಿಮ್ಮ ಹೆಸರು? ರಂಜಿನಿ ಅವ್ರಿಗೆ ಒಂದು ಚಿಕ್ಕ ಬಹುಮಾನ. ವೆರಿ ಗುಡ್. ಇದೊಂದು ಕ್ಯಾರೆಟು, ಆದರೆ ತಿನ್ನಕ್ಕಾಗಲ್ಲ. ಗೋಲ್ಡ್. ಎಸ್, ಶಿ ಗಾಟ್ ಇಟ್. ವಾಣಿ ಮೇಡಮ್ಗೆ ಒಂದು ಬಹುಮಾನ. ಸಾಂಬಾರು ಮಾಡಿದರೆ ಯಾವ ಸಾಂಬಾರು ಆಗುತ್ತೆ? ಮೂಲಂಗಿ.
ಓಕೆ, ನಿಮ್ಮ ಹೆಸರು? ಹಾಂ, ಓಕೆ, ಆಯ್ತು. ಕೆಂಪು ಮತ್ತು ಹಸಿರು ಎರಡೂ ಬಳೆಯನ್ನು ಹಾಕ್ಕೊಂಡಿರೋರು ಯಾರಿದ್ದೀರಾ? ಎಸ್, ಅಲ್ಲಿ ಹಿಂದೆ ಒಬ್ಬರಿದ್ದಾರೆ, ಮೇಲೆ ಆಮೇಲೆ ಹೋಗೋಣ. ಹಾಂ, ಸೊ ಮುಂದೆ ಬನ್ನಿ. ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅವ್ರಿಗೆ ಒಂದು ಬಹುಮಾನ. ನಾನಿಲ್ಲಿ ನೋಡ್ತಾ ಇದ್ದೆ, ತುಂಬ ಜನ ಹಸಿರು ಬಳೆ ಹಾಕ್ಕೊಂಡಿದ್ದೀರಾ, ತುಂಬ ಜನ ಕೆಂಪು ಬಳೆ ಹಾಕ್ಕೊಂಡಿದ್ದೀರಾ. ಆದರೆ ಕೆಂಪು ಹಸಿರು ಎರಡನ್ನೂ ಹಾಕ್ಕೊಂಡಿರೋಂಥವ್ರು ಮಂಜುಳಾ ಮೇಡಮ್ಮು. ಎಸ್, ಅವರಿಗೆ ಒಂದು ಬಹುಮಾನ. ವರ್ಷದ ಮೇಲ್ಪಟ್ಟವರು ರೂಟ್ ಕೆನಾಲ್ ಮಾಡಿಸ್ಕೊಂಡಿಲ್ಲ, ಒಂದು ಹಲ್ಲನ್ನು ಕೀಳಿಸ್ಕೊಂಡಿಲ್ಲ ಅನ್ನೋರು ಯಾರಾದರೂ ಇದ್ದೀರಾ? ಓ, ವೆರಿ ನೈಸ್. ಈಗ 3 ಜನ ಕೈ ಎತ್ತಿದ್ರು, ಮೊದಲು ಮೇಡಮ್ ಕೈ ಎತ್ತಿದ್ದಾರೆ. ಓಕೆ, ನಿಮ್ಮ ಹೆಸರು? ಹಾಂ, ಭ್ರಮರಾಂಬ. ಅವರಿಗೆ ಒಂದು ಬಹುಮಾನ ಸಿಗ್ತಾ ಇದೆ. ವೆರಿ ನೈಸ್. ಇಷ್ಟು ಜನದಲ್ಲಿ ಒಂದು 3-4 ಜನ ಆದರೂ 50 ವರ್ಷ ಆದರೂ ಕೂಡ ಹಲ್ಲು ಕೇಳಿಸ್ಕೊಂಡಿಲ್ಲ ಅಂದರೆ ನಮಗೆಲ್ಲ ಕೈ ಎತ್ತೋ ಧೈರ್ಯನೇ ಇಲ್ಲ. ಓಕೆ, ನೆಕ್ಸ್ಟ್. ಇದು ಯಾವ ಅಡ್ವರ್ಟೈಸ್ಮೆಂಟಿಂದು ಟ್ಯಾಗ್ ಲೈನ್ ಅಂತ ಹೇಳಬೇಕು? ಕೈ ಎತ್ತಬೇಕು. ಕಲೆ ಒಳ್ಳೆಯದು. ಇವರು ಸರ್ಫ್ ಎಕ್ಸೆಲ್. ಸರ್ಫ್ ಎಕ್ಸೆಲ್ ಬಳಸ್ತಾ ಇದ್ದೀರ ನೀವು ಅಂತ ಕಾಣುತ್ತೆ. ಇಷ್ಟ ಆಯ್ತಾ ಕ್ವೆಶನ್ಸು? ಸೊ ಬಳೆ ಹಾಕೊಂಬಂದ್ರು ಸಿಗ್ಬೋದು. ಬಳೆ ಹಾಕೊಳ್ದಿರ ಬಂದವ್ರು ಯಾರಾದರೂ ಇದ್ದರೆ, ಬಳೆ ಹಾಕೊಳ್ದಿರ ಬಂದವ್ರು ಯಾರಾದರೂ ಇದ್ದಾರಾ ಅಂತ ಕೇಳಿ ಅದಕ್ಕೂ ಪ್ರಶ್ನೆ ಉತ್ತರ ಇದು ಕೊಡ್ಬೋದು. ಸೊ ಡಿಪೆಂಡ್ಸ್ ಆನ್ ನೀವು ಹೇಗೆ ಡ್ರೆಸ್ ಮಾಡ್ಕೊಂಬರ್ತೀರಾ ಅಂತ. ಓಕೆ, ನೆಕ್ಸ್ಟ್ ಇಯರು ಎಲ್ಲರೂ ಕಲರ್ ಕೋಡ್ ಕೇಳಿದ್ರಿ ಅಲ್ಲ, ಇವಾಗಲೇ ಒಂದು ವೋಟ್ ತೊಗೊಂಡ್ಬಿಡೋಣವಾ? ನೀವು ಇವಾಗಲೇ ಡಿಸೈಡ್ ಮಾಡ್ಕೊಂಬಿಡಿ, ಮುಂದಿನ ವರ್ಷಕ್ಕೆ ಈಗಲಿಂದನೇ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಯಾರ್ಯಾರಪ್ಪ ಯಾವ ಕಲರ್ ಸೂಚಿಸ್ತೀರಪ್ಪ? ಒಂದೆರಡು ಕಲರ್ ಬರಲಿ. ಹಾಗೆ ಮೆರೂನ್. ಓಕೆ, ಮೆರೂನ್ ಎಷ್ಟು ಜನ ಬೇಕು ಅಂತೀರಾ? ಕೈ ಎತ್ತಿ. ನಮ್ಮ ಹತ್ರ ಸೀರೆ ಇದೆ, ಇಲ್ಲದೆ ಇದ್ರೂ ತೊಗೊಂಡು ಉಟ್ಕೊಂಬರ್ತೀವಿ ಅನ್ನೋರು. ಮೆರೂನ್ಗೆ ಜಾಸ್ತಿ ವೋಟ್ ಇಲ್ಲ. ಓಕೆ, ಗ್ರೀನ್ಗೆ ಎಷ್ಟು ವೋಟು? ಗ್ರೀನ್ಗೆ ಜಾಸ್ತಿ ವೋಟು. ಓಕೆ, ಬ್ಲೂಗೆ ಇದಕ್ಕಿಂತ ಜಾಸ್ತಿ ಬಂದರೆ ಬ್ಲೂ ಎಷ್ಟು ಜನ ಬೇಕು? ಗ್ರೀನ್ಗಿಂತ ಕಡಿಮೆನೆ. ಓಕೆ, ಎಲ್ಲೋ ಎಷ್ಟು ಜನಕ್ಕೆ ಬೇಕು? ಹಾಂ, ಓಕೆ, ಇದುವರೆಗೂ ಜಾಸ್ತಿ ಬಂದಿರೋದು ಯಾವುದಕ್ಕೆ? ಗ್ರೀನ್ಗೆ. ಓಕೆ, ಮುಂದಿನ ವರ್ಷ ಎಲ್ಲರೂ ಗ್ರೀನ್ ಸೀರೆ ಉಟ್ಕೊಂಬರೋಣವಾ? ಈಗಲೇ ಓಕೆ ಡಿಸೈಡೆಡ್. ಮುಂದಿನ ವರ್ಷ ಎಲ್ಲರೂ ಗ್ರೀನ್ ಸೀರೆ. ಸರ್, ತಾವೆಲ್ಲ ಗ್ರೀನ್ ಶರ್ಟ್ ಹಾಕೋ ಬರಬೇಕು, ಇಲ್ದಿದ್ರೆ ಗ್ರೀನ್ ಕಲರ್ದು ಏನಾದರೂ ಪರವಾಗಿಲ್ಲ. ಓಕೆ, ಸೊ ಈಗ ಬಿಸ್ನೆಸ್ ಅಜೆಂಡಾಗೆ ವಾಪಸ್ ಹೋಗೋಣ. 25-26ನೇ ಸಾಲಿನ ಮತ್ತು 26-27ನೇ ಸಾಲಿನ ಅಂದರೆ ಕರೆಂಟ್ ಇಯರ್ ಆ್ಯಂಡ್ ದ ಕಮಿಂಗ್ ಇಯರ್ ಇದರ ಆಯವ್ಯಯ ಅನುಮೋದನೆ ಅಂದರೆ ಬಡ್ಜೆಟ್ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ಚಿತ್ಕಲಾ. ಅಲ್ಲಿ ಪೇಜ್ ನಂಬರ್ 14 ನೀವು ಓಪನ್ ಮಾಡಿ ಫಾಲೋ ಮಾಡ್ಬೋದು. ಮಾನ್ಯ ಸಹಕಾರಿ ಬಂಧುಗಳೇ, 2025-26 ಮತ್ತು 2026-27ನೇ ಸಾಲಿನ ಮುಂಗಡ ಪತ್ರವನ್ನು ನಿಮ್ಮ ಮುಂದೆ ಮಂಡಿಸಲು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಪ್ರತಿ ಆದಾಯ ಅಥವಾ ವೆಚ್ಚಗಳ ಬಗ್ಗೆ ನಾನು ಓದುವಾಗ ನೀವು ಆ ಟೇಬಲಲ್ಲಿ ಕೂಡ ನೋಡ್ಬೋದು. ಮೊದಲು 2025-26 ಅಂದರೆ ಕರೆಂಟ್ ಫೈನಾನ್ಷಿಯಲ್ ಇಯರ್ದು ಹೇಳ್ತೀನಿ. ಅದರ ನೆಕ್ಸ್ಟ್ ಹೇಳೋಂಥ ನಂಬರು ಪ್ರೊಜೆಕ್ಟೆಡ್ ನಂಬರ್ ಫಾರ್ ನೆಕ್ಸ್ಟ್ ಇಯರ್, ಮುಂದಿನ ವರ್ಷಕ್ಕೆ 2026-27ಗೆ ಯಾವುದನ್ನು ನಾವು ಅಂದಾಜು ಮಾಡಿದ್ದೀವಿ ಆ ಬಡ್ಜೆಟ್ನ ಮಂಡಿಸ್ತೀನಿ. ಸೊ ಮೊದಲನೇದಾಗಿ ಆದಾಯ. ಸಾಲದ ಮೇಲಿನ ಬಡ್ಡಿ ಈ ವರ್ಷ 3 ಕೋಟಿ, ಮುಂದಿನ ವರ್ಷಕ್ಕೆ 2,80,00,000. ಸುಸ್ತಿ ಬಡ್ಡಿ 50,000, 25,000. ಸಹಕಾರಿ ಬ್ಯಾಂಕುಗಳಿಂದ 22 ಲಕ್ಷ, 20 ಲಕ್ಷ. ಇತರ ಬ್ಯಾಂಕ್ಗಳಿಂದ 28 ಲಕ್ಷ, 25 ಲಕ್ಷ. ಹೋಕುಬಾಕಿ ವಸೂಲಿ 5 ಲಕ್ಷ, 5 ಲಕ್ಷ. ಸಾಲದ ಪರಿಷ್ಕರಣಾ ಶುಲ್ಕ 6 ಲಕ್ಷ, 5 ಲಕ್ಷ. ಒಟ್ಟು ಆದಾಯ 3,61,50,000, 3,35,25,000 ಅಂತ ಅಂದಾಜು ಮಾಡಲಾಗಿದೆ. ವೆಚ್ಚ ಠೇವಣಿಗಳ ಮೇಲೆ ಬಡ್ಡಿ
1,70,00,000, 1,75,00,000. ಸಿಬ್ಬಂದಿ ವೇತನ 27,50,000, 30,25,000. ಸವಕಳಿ 9,50,000, 10,45,000. ಪರಿಣಿತರ ಸಲಹೆ ಖರ್ಚು 7,25,000, 7,98,000. ಬ್ಯಾಂಕ್ ಮೀರಿಕೆ ಖಾತೆಗಳ ಬಡ್ಡಿ 6,50,000, 7,15,000. ಕಾನೂನು ವೆಚ್ಚ 2,50,000, 2,75,000. ಸರ್ವ ಸದಸ್ಯರ ಸಭೆ ವೆಚ್ಚ 2,10,000, 2,31,000. ನಿರ್ದೇಶಕರ ಸಭಾಭತ್ಯೆ 3,00,000, 3,30,000. ಆದಾಯ ತೆರಿಗೆ 10,00,000, 11,00,000. ಆಫೀಸ್ ಕಟ್ಟಡ ತೆರಿಗೆ 1,25,000, 1,37,000. ಪೆಟ್ರೋಲ್ ಖರ್ಚು 2,10,000, 2,31,000. ಅದು ಇನ್ನೂ ಟ್ರಂಪ್ ಮೇಲೆ ಡಿಸೈಡ್ ಆಗುತ್ತೆ, ಟ್ರಂಪ್ ನಿರ್ಧಾರದ ಮೇಲೆ. ಪ್ರಯಾಣ ವೆಚ್ಚ 60,00,000, 66,00,000. ಕಚೇರಿ ನಿರ್ವಹಣಾ ವೆಚ್ಚ 1,00,000, 1,10,000. ತರಬೇತಿ ಮತ್ತು ವಿಚಾರ ಸಂಕಿರಣ 50,000, 55,000. ಮಹಿಳಾ ದಿನಾಚರಣೆ 60,000, 66,000. ವಾಹನ ನಿರ್ವಹಣೆ ರಿಪೇರಿ 1,25,000, 1,37,000. ಸಭೆ ಸಮಾರಂಭಗಳ ವೆಚ್ಚ 50,000, 55,000. ದೂರವಾಣಿ 55,000, 60,500. ಉಪದಾನ ಗ್ರ್ಯಾಚ್ಯುಟಿ 1,40,000, 1,50,000. ಗಣಕಯಂತ್ರ ನಿರ್ವಹಣೆ 38,000, 42,000. ವೃತ್ತಿನಿರತ ಶುಲ್ಕ ಆಡಿಟ್ ಫೀ 65,000, 70,000. ಸಿಬ್ಬಂದಿ ಕ್ಷೇಮ ನಿಧಿ 1,50,000, 1,65,000. ವಿದ್ಯುತ್ ಶಕ್ತಿ ವೆಚ್ಚ 72,000, 80,000. ಎಷ್ಟೊಂದು ಇದರಲ್ಲಿ ಸರ್ಕಾರದ ಮೇಲೆ ಡಿಸೈಡ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತು. ಇನ್ಶೂರೆನ್ಸ್ 40,000, 44,000. ಮುದ್ರಣ ಮತ್ತು ಲೇಖನ ಸಾಮಗ್ರಿ ರು 50,000ಕ್ಕೆ ಮೀರದ ವೆಚ್ಚಗಳು 52,000, 57,000. ವೆಚ್ಚಗಳು ಮುದ್ರಣ ಮತ್ತು ಲೇಖನ ಸಾಮಗ್ರಿ 52,000, 57,000. ರು 50,000ಕ್ಕೆ ಮೀರದ ವೆಚ್ಚಗಳು 3,75,000, 4,12,500. ಕರಡು ಪ್ರಾವಧಾನ 15,00,000, 0. ರಾಘವೇಂದ್ರ ಠೇವಣಿ ಪ್ರಾವಧಾನ 40,00,000, 25,00,000. ಒಟ್ಟು ಖರ್ಚು 3,11,02,000. ಮುಂದಿನ ವರ್ಷಕ್ಕೆ 2,94,57,000. ನಿವ್ವಳ ಲಾಭ 50,48,000. ಮುಂದಿನ ವರ್ಷಕ್ಕೆ 40,68,000 ಅಂತ ಪ್ರೊಜೆಕ್ಟ್ ಮಾಡಲಾಗಿದೆ. ಇದನ್ನು ನೀವೆಲ್ಲ ಅನುಮೋದಿಸಿದ್ದೀರಾ ಅಂತ ಹೇಳಿ ಚಪ್ಪಾಳೆ ಮೂಲಕ ತಿಳಿಸ್ಬೇಕು. ಪ್ರಶ್ನೆಗಳಿದ್ದರೆ ನಮ್ಮ ಡೈರೆಕ್ಟ್ರು ಉತ್ತರಿಸ್ತಾರೆ. ಕೇಳಿಸ್ತಾ? ಯಾವತ್ತು ಬೇಕಾದರೂ ಬಂದು ಕ್ಲಾರಿಫಿಕೇಷನ್ ಕೊಡ್ಬೋದು ಅಂತ ಕೇಳ್ಕೊಬೋದು ಅಂತ. ಸೊ ಬಡ್ಜೆಟನ್ನು ಮಂಡಿಸಿದಂಥ ಶ್ರೀಮತಿ ಚಿತ್ಕಲಾ ಅವರಿಗೆ ಧನ್ಯವಾದಗಳು. ಈಗ ಮೇಡಮ್ ಆಗಲೇ ಅವರು ಭಾಷಣದಲ್ಲಿ ಹೇಳಿದ್ರು ಶಬರಿ ಸ್ಕೂಲ್ ಅಂತ ಇಲ್ಲಿದೆ, ಅದಕ್ಕೆ ನಾವು ಈ ವರ್ಷ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ. ಶಬರಿ ಸ್ಕೂಲ್ನ ಮೇಡಮ್ ಇಲ್ಲಿದ್ದಾರೆ, ಬನ್ನಿ ಮ್ಯಾಮ್, ಇಬ್ಬರು ಬನ್ನಿ. ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೀನಿಯರ್, ಓಕೆ. ರಾಜಶ್ರೀ ಮೇಡಮ್ ಅವರು ಹಾಗೂ ಕೋಮಲ ಅವರು ಇಬ್ಬರು, ವಿಮಲಾ ಅವರು ಇಬ್ಬರು ನಮ್ಮ ಜೊತೆಗಿದ್ದಾರೆ. ಈ ಸ್ಕೂಲು ನೀವೆಲ್ಲ ನೋಡಿರ್ಬೋದು, ನಿಮಗೆಲ್ಲ ಗೊತ್ತೇ ಇರುತ್ತೆ, ಇಲ್ಲೇ ಹತ್ತಿರದಲ್ಲೇ ಇದೆ. ಇದರ ಪ್ರಿನ್ಸಿಪಲ್ ಆಗಿ ಶ್ರೀಮತಿ ದೇವಕಿ ಅವರು ತುಂಬ ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಎಟ್ ದ ಸೇಮ್ ಟೈಮ್ ಈ ಸ್ಲಮ್ಮಿಂದ ಬರುವಂಥ ಮಕ್ಕಳು ತುಂಬ ಜನ ಇದ್ದಾರೆ ಅಲ್ಲಿ. ಅವರ ತಂದೆ ತಾಯಿಗಳಿಗೆ ಅವರ ಫೀಸ್ ಕೂಡ ಕಟ್ಟಕ್ಕೆ ಆಗದೇ ಇರುವಂಥ ಒಂದು ಸಂದರ್ಭ ಇರೋ ಟೈಮ್ನಲ್ಲಿ ದೇವಕಿ ಅವರೇ ಅವ್ರು ಖರ್ಚು ಹಾಕ್ಕೊಂಡು ಆ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಅವರಿಗೆ ನಮ್ಮದೊಂದು ಕಿಂಚಿತ್ ಸಹಾಯ ಇರಲಿ ಅನ್ನೋದಕ್ಕೋಸ್ಕರ ನೀವೇ ಎಲ್ಲ ಅನುಮೋದನೆ ಮಾಡಿ ಕೊಟ್ಟಂಥ ಫಂಡ್ಸ್ನಿಂದ ಇವತ್ತು ಅವರಿಗೆ 30,000 ರೂಪಾಯಿಗಳನ್ನು ದಾನವಾಗಿ ಕೊಡ್ತಾ ಇದ್ದೀವಿ. ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರಗಳು. ಹಾಗೂ ನೆರೆದಿರುವಂಥ ಪ್ರತಿಯೊಬ್ಬರಿಗೂ ಶಬರಿ ಶಾಲೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ಶಾಲೆಗೆ ಪುಟ್ಟ ಒಂದು ಕಾಣಿಕೆಯನ್ನು, ಪುಟ್ಟದಲ್ಲ ಇದೊಂದು ದೊಡ್ಡ ಕಾಣಿಕೆ ಅಂತ ಸ್ವೀಕರಿಸ್ತಾ ಇದ್ದೀವಿ. ಆ ಕಾಣಿಕೆಯನ್ನು ಕೊಡಲು ಮುಂದೆ ಬಂದಿರುವಂತಹ ಈ ಯಶಸ್ವಿನಿ ಮಹಿಳಾ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸಂಘದ ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ ಶಬರಿ ಶಾಲೆಯ ಪರವಾಗಿ
ಅನಂತ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ವಂದನೆಗಳು. ಓದ್ತು ಇವಾಗ ಆ ದಾನ ಧರ್ಮದ ನಿಧಿನಲ್ಲಿ ಅವರಿಗೆ ಇವತ್ತು 30,000 ನಾವು ಕೊಟ್ಟಿದ್ದೀವಿ. ಈ ಥರ ಯಾವುದಾದ್ರೂ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಅಥವಾ ಇನ್ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಆ ಥರ ದೇವರ ಕಾರ್ಯಕ್ರಮ, ಆ ಥರದ್ದು ಏನಾದರೂ ಇದ್ದರೆ ನಮ್ಮ ಆಡಳಿತ ಮಂಡಳಿಯ ತೀರ್ಪಿನ ಮುಖಾಂತರ ಅದನ್ನು ಅವರಿಗೆ ತಲುಪಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ ಹಣದಲ್ಲಿ ಇವತ್ತು ಅವರಿಗೆ ಕೊಟ್ಟಿದ್ದು. ಧನ್ಯವಾದಗಳು ಮೇಡಮ್ ಅವರಿಗೆ. ಹಾಗೆ ಮೇಡಮ್ ಅವರು ಆಗಲೇ ಹೇಳಿದ್ರು ಏನು ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನೇನು ನಮ್ಮ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ ಅಂತ. ತಾವು ಎಲ್ಲ ಬಂದಿದ್ರಿ. ಕೆಳಗಡೆ ಫುಟ್ ಪಲ್ಸ್ ಥೆರಪಿ ಅಂತ 15 ದಿನದ ಒಂದು ಕ್ಯಾಂಪ್ ಮಾಡಿದ್ವಿ. ಫ್ರೀಯಾಗಿ ಜನ ಬಂದು ಅರ್ಧ ಗಂಟೆ 20 ನಿಮಿಷ ಹಾಗೆ ಅವರ ಕಾಲು, ಇಲ್ಲೇ ಮೇಡಮ್ ಇದ್ದಾರೆ, ನಿಮ್ಮ ಕಾಲು ಹೇಗಿದೆ ಈಗ, ಪರವಾಗಿಲ್ವಾ? ಸೊ ಫುಟ್ ಪಲ್ಸ್ ಥೆರಪಿ ಬಂದು ಇಲ್ಲಿ ಸತತವಾಗಿ 15 ದಿನ ಮಾಡಿಸ್ಕೊಂಡು ಅದರ ಬೆನಿಫಿಟ್ನ ತೊಗೊಂಡಿರುವಂಥ ಜನ ಕೂಡ ಇದ್ದಾರೆ. ಹಾಗೆ ನಮ್ಮ ಡಯಾಬಿಟಿಸ್ ಕ್ಯಾಂಪ್ ಕೂಡ ಪ್ರತಿ 4ನೇ ಶನಿವಾರ, ಪ್ರತಿ ತಿಂಗಳ 4ನೇ ಶನಿವಾರ ನಡೀತಾ ಇದೆ. ಇದೇ ರೀತಿ ಇವಾಗಲೇ ಹೇಳ್ತಾ ಇದ್ದೀನಿ, ಈಗಿನ ಸಂದರ್ಭದಲ್ಲಿ ಕ್ಯಾನ್ಸರ್ ಅನ್ನುವಂಥದ್ದು ಇಟ್ಸ್ ನಾಟ್ ಅನ್ ಏಲಿಯನ್ ವರ್ಡ್. ಪ್ರತಿ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರಿಗೆ ಅದರಿಂದ ತೊಂದರೆ ಆಗಿದ್ದಿದೆ. ಅದರಿಂದ ನಾವು ನಮ್ಮ ಸಂಬಂಧಿಕರನ್ನು ಕಳೆದುಕೊಂಡಂಥ ಸಂದರ್ಭ ಕೂಡ ಇದೆ. ಅದನ್ನು ನಾವು ಹೇಗೆ ತಡೆಗಟ್ಟಬೇಕು ಅಥವಾ ಅದನ್ನು ಮುಂಚೆನೇ ಫಸ್ಟ್ ಸ್ಟೇಜಲ್ಲೇ ನಾವು ತಿಳ್ಕೊಂಡ್ರೆ ಅದನ್ನು ಹೇಗೆ ನಾವು ಡಾಕ್ಟ್ರ್ ಹತ್ರ ಹೋಗಿ ಅದರ ಸೂಕ್ತ ಚಿಕಿತ್ಸೆಯನ್ನು ನಾವು ಪಡ್ಕೋಬಹುದು ಅನ್ನುವಂಥ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಹಮ್ಮಿಕೊಳ್ತೀವಿ. ದಯವಿಟ್ಟು ನಾವು ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನು ಹಾಕ್ತೀವಿ ಯಾವತ್ತಿರುತ್ತೆ ಅಂತ. ಅದನ್ನು ಕೂಡ ತಾವೆಲ್ಲರೂ ಬಂದು, ನಾಟ್ ಜಸ್ಟ್ ಯು, ಆ್ಯಂಡ್ ವಿ ವಿಲ್ ಕಾಲ್ the doctor who can speak both in English and manage a little bit of Hindi ಮತ್ತು ಕನ್ನಡದಲ್ಲೂ ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅವರು ಹೇಳ್ತಾರೆ. ನೀವು ತಿಳ್ಕೊಂಡು ನಿಮ್ಮ ಮನೆಯವರಿಗೂ ತಿಳಿ ಹೇಳಬೇಕು, ಆ ಜವಾಬ್ದಾರಿ ನಿಮ್ಮಲ್ಲಿದೆ. ದಯವಿಟ್ಟು ಅದನ್ನು ನಾವು ಹಮ್ಮಿಕೊಳ್ತೀವಿ, ಎಲ್ಲರೂ ಬರಬೇಕಾಗಿವಿನಲ್ಲ. ನಮ್ಮ ಸೊಸೈಟಿನಲ್ಲೇ ಅದರದ್ದು ಒಂದು ಮಿಷಿನ್ ಕೂಡ ಇಟ್ಟಿದ್ದೀವಿ. ಸೊ ಯಾರಿಗಾದರೂ ಅದು ನೀವು ಅದನ್ನು ಹೇಗಿದೆ ಟೆಸ್ಟ್ ಮಾಡಿ ನೋಡೋಣ, ಆಮೇಲೆ ನಾನು ಅದನ್ನು ತೊಗೋಬೋದು, ಅಥವಾ ಇಲ್ಲೇ ಬಂದು ನಾನು ದಿನ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತೀನಿ ಅನ್ನೋವಂಥವ್ರು ಕೆಳಗಡೆ ಸ್ಟಾಫನ್ನು ಕೇಳಿದ್ರೆ ಅವರು ನಿಮಗೆ ಅದನ್ನು ಹಾಕಿ ನಿಮ್ಗೆ ಹೇಗೆ ಉಪಯೋಗ ಮಾಡ್ಬೋದು ಅಂತ ಹೇಳ್ಕೊಡ್ತಾರೆ. ಸೊ ಪ್ಲೀಸ್ ಕಮ್ ಆ್ಯಂಡ್ ಮೇಕ್ ಯೂಸ್ ಆಫ್ ದ್ಯಾಟ್. ಆಗಲೇ ಚಿತ್ಪ್ರಭಾ ಅವರು ಏನೇನು ನಿಧಿಗಳು ಅಂತ ಓದಿದ್ರು ಅಲ್ವಾ, ಅದರ ಮೀಸಲು ನಿಧಿಗಳ ಮತ್ತು ಇತರ ನಿಧಿಗಳ ವಾಸ್ತವಿಕ ಬಳಕೆಯ ಪುನರಾವಲೋಕನ ಅಂತ ಒಂದು ಅಜೆಂಡಾ ಐಟಮ್ ಇದೆ. ಇದು ಅಜೆಂಡಾ ಐಟಮ್ ನಂಬರ್ 17 ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ 5. ಅದರಲ್ಲಿ ಪೇಜ್ ನಂಬರ್ 5ಅಲ್ಲಿ ಮೇಲ್ಗಡೆ ಟೇಬಲ್, ಫಸ್ಟ್ ಟೇಬಲ್ ಮೀಸಲು ಮತ್ತು ಇತರೆ ನಿಧಿಗಳು ಅಂತ ಇದೆ. ಅದರಲ್ಲಿ ಅದನ್ನು ನೀವು ನೋಡಿದ್ರೆ ಇಲ್ಲಿ ಡಿಫ್ರೆಂಟ್ ಯಾವ್ಯಾವ ರಿಸರ್ವ್ಸ್ ನಾವು ತೆಗೆದಿಟ್ಟಿದ್ದೀವಿ ಅದ್ರ ಬಗ್ಗೆ ಎಲ್ಲ ಇದೆ. ಒಂದೊಂದು ಲೈನಲ್ಲಿ ಒಂದೊಂದಿದೆ. ಸೊ ಫಸ್ಟ್ ಬಿಲ್ಡಿಂಗ್ ಫಂಡ್, ರಿಸರ್ವ್ ಫಂಡ್, ಕಾರ್ಯಕಾರಿ ನಿಧಿ ಅಂದರೆ ಆಪರೇಟಿವ್ ಫಂಡ್, ಬ್ಯಾಡ್ ಡೆಟ್ಸ್ಗೆ ಏನು ರಿಸರ್ವ್ ಮಾಡಿದ್ದೀವಿ ಅದು, ಶಿಕ್ಷಣ ನಿಧಿ, ವೆಲ್ಫೇರ್ ಫಂಡ್, ಇನ್ಯಾಕ್ಟಿವ್ ಸದಸ್ಯರು, ಆಗಲೇ ಮೇಡಮ್ ಅವರ ಭಾಷಣದಲ್ಲಿ ಕೇಳಿದ್ರಿ ಅಲ್ವಾ ನಿಷ್ಕ್ರಿಯ ಸದಸ್ಯರ ಬಗ್ಗೆ, ಅವ್ರದ್ದು ಫಂಡು, ಮರಣೋತ್ತರ ನಿಧಿ ಅಂದರೆ ಡೆತ್ ರಿಲೀಫ್ ಫಂಡ್, ಚಾರಿಟಿ ಫಂಡ್, ಇದೆಲ್ಲದರ ಬಗ್ಗೆ ಇಲ್ಲಿ ವಿವರಗಳನ್ನು ನೀಡಿದೆ. ಸೊ 2024 ಮಾರ್ಚ್ ಎಂಡಲ್ಲಿ ಆ ನಿಧಿಗಳ ಒಟ್ಟು ಮೊತ್ತ ನಮ್ಮ ಹತ್ರ ಇದ್ದಿದ್ದು 5,93,43,322 ರೂಪಾಯಿಗಳು. ಈ ವರ್ಷದಲ್ಲಿ ಅಂದರೆ 24-25ನಲ್ಲಿ ಅದಕ್ಕೆ ಆ್ಯಡ್ ಆದಂಥ ಮೊತ್ತ 1,18,18,524 ಅದಕ್ಕೆ ನಾವು ಆ್ಯಡ್ ಮಾಡಿದ್ದೀವಿ ನಿಮ್ಮೆಲ್ಲರ ಅನುಮೋದನೆಯೊಂದಿಗೆ. ಅದರಿಂದ ಉಪಯೋಗಿಸಲ್ಪಟ್ಟ ಮೊತ್ತ ಅಂದರೆ ಯಾವುದನ್ನು ನಾವು ಯುಟಿಲೈಸ್ ಮಾಡಿದ್ದೀವಿ ಅದು 56,80,772 ರೂಪೀಸ್ನ ನಾವು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಆ್ಯಸ್ ಆನ್ 31/3/2025 ಮಾರ್ಚ್ 31, 2025 ದಿನದಂದು ಕ್ಲೋಸಿಂಗ್ ಆಫ್ ದ ಫಂಡ್ಸ್
ಸ್ಟ್ಯಾಂಡ್ಸ್ ಅಟ್ 7,22,81,074 rupees. ಸೊ ಇದು ನಮ್ಮಲ್ಲಿ ಇವಾಗ ಇರುವಂಥ ಮೊತ್ತ, ನಿಧಿಗಳ ಮೊತ್ತ. ಇದು ನಿಮ್ಮ ಅನುಮೋದನೆಗಾಗಿ, ಸೂಚನೆಗಾಗಿ ಎಲ್ರಿಗೂ ಒಪ್ಪಿಗೆ ಇದ್ದರೆ ದಯವಿಟ್ಟು ನಿಮ್ಮ ಚಪ್ಪಾಳೆ ಮೂಲಕ ಅನುಮೋದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ವಿದ್ಯಾರ್ಥಿಗಳು ಆಗಲೇ ಬಂದು ಕಾಯ್ಕೊಂಡಿದ್ದಾರೆ. ಅವರಿಗೋಸ್ಕರ ಹಮ್ಮಿಕೊಂಡಂಥ ಕಾರ್ಯಕ್ರಮ ಇದನ್ನು ನಡೆಸ್ಕೊಡ್ಲಿಕ್ಕೆ ಐ ಆಮ್ ಸಾರಿ. ಸೊ ಈಗ ಪ್ರಾಮಾಣಿಕ ಸಾಲ ಮರುಪಾವತಿದಾರರಿಗೆ ಅಭಿನಂದನೆಯನ್ನು ಪ್ರತಿ ವರ್ಷ ಹಮ್ಮಿಕೊಳ್ತೇವೆ. ಈ ವರ್ಷ ಅದನ್ನು ನಡೆಸ್ಕೊಡ್ಲಿಕ್ಕೆ ಶ್ರೀಮತಿ ರಶ್ಮಿ ಅವರನ್ನು ಕರಿತಾ ಇದ್ದೇನೆ. ಅವರು ಅಥವಾ ಪ್ರಾಂಪ್ಟ್ ಪೇಯರ್ಸ್ ಇವಾಗ ನಡೀತಾ ಇರುವಂಥ ಕಾರ್ಯಕ್ರಮದವರು ಯಾರಾದರೂ ಮೇಲ್ಗಡೆ ಕೂತಿದ್ರೆ ದಯವಿಟ್ಟು ಕೆಳಗಡೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೇಲ್ಗಡೆ ಯಾರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ತೊಗೊಳ್ಳೋ ಅಂಥವ್ರಿದ್ರೆ ಅಥವಾ ಪ್ರಾಂಪ್ಟ್ ಪೇಯರ್ಸ್ ಅವಾರ್ಡ್ ತೊಗೊಳ್ಳೋ ಅಂಥವ್ರಿದ್ರೆ ದಯವಿಟ್ಟು ಕೆಳಗಡೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಈ ವರ್ಷದಲ್ಲಿ ಪ್ರಾಮಾಣಿಕವಾಗಿ ಸಾಲವನ್ನು ಕಟ್ಟಿದವರ ಹೆಸರು ನಾನೀಗ ಓದ್ತಾ ಇದ್ದೀನಿ. ಶ್ರೀಮತಿ ಭಾರತಿ ಎಲ್. ತಗೊಂಡವರು ಒಂದು ಸಹಿ ಮಾಡಬೇಕು, ಹೋಗುವಾಗ ಸಹಿ ಮಾಡಿ ಹೋಗಿ. ಜಯಮ್ಮ ಕಾಂತರಾಜು. ಪ್ರೇಮಾವತಿ ರಾಮಪ್ಪ. ಪ್ರೇಮಾವತಿ ರಾಮಪ್ಪ. ಸರಸ್ವತಿ ವೈ. ಡಿಗ್ರಿನಲ್ಲಿ ಯಾರ್ಯಾರಿಗೆ ಹೆಚ್ಚು ಅಂಕಗಳು ಬಂದಿದೆ ಅವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಡುತ್ತಾ ಇದ್ದೇವೆ. ಮೊದಲಿಗೆ ಓಜಸ್ವಿ ಎಸ್ ಕಶ್ಯಪ್, ಇವರ ತಾಯಿ ಶ್ರೀಮತಿ ಚಿತ್ಪ್ರಭಾ BC, ಸೆಕೆಂಡ್ PUCಯಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾನೆ. ಅವನ ತಂಗಿಯಾದ ಹಂಸಿನಿ ಬಂದು ಸ್ವೀಕರಿಸಬೇಕೆಂದು ಮತ್ತು ಅವರ ಅಜ್ಜಿ ನಾಗಲಕ್ಷ್ಮಿ ಅವರು ಬಂದು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ನಿರುದ್ ವಿನೋದ್ ಹೆಬ್ಬಾರ್, ಇವರ ತಾಯಿ ಶ್ರೀಮತಿ ಸವಿತಾ ವಿನೋದ್, ಸೆಕೆಂಡ್ PUCಯಲ್ಲಿ ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ. ಮನು ಎಸ್ ಜವಳಿ, ಅವರ ತಾಯಿ ಶ್ರೀಮತಿ ನಾಗಮ್ಮ ಶಿವರಾಜ್ ಜವಳಿ ಅವರು, ಸೆಕೆಂಡ್ PUCಯಲ್ಲಿ ಡಿಸ್ಟಿಂಕ್ಷನ್. ವಿಘ್ನೇಶ್ ಎಂ, ಅವರ ತಾಯಿ ಶ್ರೀಮತಿ ವೀಣಾ ಮೂರ್ತಿ, ಸೆಕೆಂಡ್ PUCಯಲ್ಲಿ ಡಿಸ್ಟಿಂಕ್ಷನ್. ಪ್ರೋತ್ಸಾಹ ಮಾಡೋಣ. ವೆಂಕಟಾಚಲ ಮೆಲಡಿ ಯು, ಇವರ ತಾಯಿ ಶ್ರೀಮತಿ ವರಲಕ್ಷ್ಮಿ ಯು, BE, ಇದೇ ವರ್ಷ ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ.
ಶ್ರೇಯಾ ವಿ. ಇವರ ತಾಯಿ ಶ್ರೀಮತಿ ಅಮೃತವಳ್ಳಿ MR, Bಯಲ್ಲಿ ಡಿಸ್ಟಿಂಕ್ಷನ್. ಇವರ ತಾಯಿ ಶ್ರೀಮತಿ ಲತಾ L. ಸುಗುಣರಾಜನ್, M. ಫಾರ್ಮಾ ಮುಗಿಸಿರುವುದಕ್ಕಾಗಿ ಇವರಿಗೆ ಪ್ರಶಸ್ತಿ. ಮತ್ತೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಇದೇ ರೀತಿ ಅವರು ಈಗ PUCನಲ್ಲಿ ತೊಗೊಂಡಿದ್ದಾರೆ, ಡಿಗ್ರಿನಲ್ಲಿ ತೊಗೊಳ್ಳಿ, MS ಮಾಡಲಿ, ಲೆಟ್ ದೆಮ್ ಗೋ ಹೈಯರ್ ಆ್ಯಂಡ್ ಹೈಯರ್. ಅದು ವಿ ಆರ್ ಪ್ರೌಡ್ ಆಫ್ ದೆಮ್. ಓಕೆ, ಬೈ ದ ವೇ, ಇಲ್ಲಿ ನಾವು ಡೈರೆಕ್ಟರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾಗ ನಿಮ್ಗೆ ಯಾರು ಹೊಸ ಮುಖಗಳು ಕಾಣಿಸಿದ್ರಾ? ಯಾರು ಅವ್ರ ಇಬ್ಬರು ಹೆಸರು ಕರೆಕ್ಟಾಗಿ, ಫುಲ್ ಹೆಸರು ಕರೆಕ್ಟಾಗಿ ಹೇಳ್ದವ್ರಿಗೆ ಒಂದು ಪ್ರೈಸ್. ಈಗ ಒಬ್ಬರು ಜೋರಾಗಿ ಕೈ ಎತ್ತಿ ಜೋರಾಗಿ ಹೇಳಬೇಕು. ಇಬ್ಬರ ಹೆಸರು ಕರೆಕ್ಟಾಗಿ ಹೇಳಬೇಕು. ಇಬ್ಬರ ಹೆಸರು ಕರೆಕ್ಟಾಗಿ ಹೇಳಬೇಕು. ಮುಂದೆ ಬರಬೇಕು, ಮುಂದೆ ಬನ್ನಿ. ಸೊ ಯಾರು ಅಂತ ಗೊತ್ತಾಗಿರ್ಬೋದು. ಇರಿ ನರ್ಮದಾ ಯಾರು ಅಂತ ಗೊತ್ತಾಯ್ತಾ ಎಲ್ರಿಗೂ? ನಮ್ಮ ನರ್ಮದಾ ಅವರು ನಮ್ಮ ಜೊತೆ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡಿದ್ದಂಥವ್ರು. ಅವ್ರನ್ನ ಮತ್ತೆ ಇವತ್ತು ನೋಡಿ ನಮಗೆಲ್ರಿಗೂ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಕೆಳಗಡೆ ಇನ್ನು 3 ಲಕ್ಕಿ ಡಿಪ್ ಇದೆ. 10:30ಗಿಂತ ಮುಂಚೆ ಬಂದು ಅಂಥವ್ರು ಯಾರು ಅಂತ. ಸೊ ಅಲ್ಲೊಂದು ಸಣ್ಣ ಮಗು ಇದೆ, ಅವನ ಹತ್ರ ತೆಗೆಸಿ. ಪುಷ್ಪಲತಾ ಬಿ. ಓಕೆ, ಪುಷ್ಪಲತಾ ಬಿ ಆಂಟಿ. ನೆಕ್ಸ್ಟು ನಿನ್ನ ಹೆಸರೇನು ಹೇಳ್ಬಾ? ನಿಶ್ಚಲ್. ಫಸ್ಟ್ ಸ್ಟ್ಯಾಂಡರ್ಡ್, ವಿಜಯಪುರ ಪಬ್ಲಿಕ್ ಸ್ಕೂಲ್. ವೆರಿ ಗುಡ್, ಥ್ಯಾಂಕ್ ಯು. ನಿಶ್ಚಲ್ ತೆಗೆದಿರುವಂಥ ಹೆಸರು ಪುಷ್ಪಲತಾ ಬಿ ಅವರು. ದಯವಿಟ್ಟು ಮುಂದೆ ಬರಬೇಕು, ಬನ್ನಿ. ಓಕೆ, ಇನ್ನೊಂದು ಲಕ್ಕಿ ಡಿಪ್ ಇದೆ. ಇದು ಮ್ಯಾಚ್ ಫಿಕ್ಸಿಂಗ್, ಇದು ಖಂಡಿತ ಮ್ಯಾಚ್ ಫಿಕ್ಸಿಂಗ್. ನೋಡಿ ಅವ್ರ ಅಜ್ಜಿದೆ ತೆಗೆದಿದ್ದಾಳೆ. ಸೊ ನಾಗಲಕ್ಷ್ಮಿ MR ಅವರು ದಯವಿಟ್ಟು ಮುಂದೆ ಬಂದು ಸ್ವೀಕರಿಸಬೇಕು. ಬನ್ನಿ, ನೀವು ತಗೊಳ್ಳಿ, ಬನ್ನಿ, ನೀವು ತಗೊಂಡಿದ್ದೀರಲ್ಲ. ನೋಡು, ಅವ್ರ ಹತ್ರ ತೆಗೆಸಿ, ಅಲ್ಲಿ ಲಾಸ್ಟಲ್ಲಿ. ವಾಣಿ ವಿ ಅವರಿಗೆ. ಸೊ ಯಾರ್ಯಾರು ಫಸ್ಟು ಬನ್ನಿ ಮುಂದೆ ಬನ್ನಿ. ಸೊ ವಾಣಿ ವಿ ಅವರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್. ಥ್ಯಾಂಕ್ ಯು. ಇಲ್ಲಿ ನೀವೆಲ್ಲ ಇವತ್ತಿಗೆ ಅಂತ ತುಂಬಾ ಚೆನ್ನಾಗಿ ರೆಡಿ ಆಗಿ ಬಂದಿರ್ತೀರಲ್ಲ. ಎಲ್ಲರೂ ಆದ್ರೂ ಬೆಳಗ್ಗೆ ಬರುವಾಗ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಪರ್ಸಲ್ಲಿ ಏನಿದೆ ನೋಡ್ದಲೇ ಬಂದಿರ್ತೀರಾ. ಯಾರ ಹತ್ರನಾದ್ರೂ ಪರ್ಸಲ್ಲಿ ಕತ್ರಿ ಇದ್ರೆ ನೋಡೋಣ. ಕತ್ರಿ ಇರೋರು ಯಾರಾದ್ರೂ ಇದ್ರೆ ಇಲ್ಲ? ಓಕೆ, 5ಕ್ಕಿಂತ ಜಾಸ್ತಿ ಸೇಫ್ಟಿ ಪಿನ್ ಇಟ್ಕೊಂಡಿರೋರು ಯಾರು ಇದ್ದೀರಾ? ಓಕೆ, ಇಲ್ಲ, ಹುಡುಕ್ತಾ ಇದ್ದಾರೆ. ಇರ್ಬೋದು, 4 ಪಿನ್ ಇಟ್ಕೊಂಡಿದ್ದಾರೆ. ಅವರಿಗೊಂದು ಚಪ್ಪಾಳೆ. ಕಿವಿಗೆ ಏನಾದ್ರು ಪಿಯರ್ಸಿಂಗ್ ಮಾಡಿ ಕಿವಿಗೆ ಓಲೆಗಳನ್ನ 1ಕ್ಕಿಂತ ಜಾಸ್ತಿ ಅಥವಾ ಅತಿ ಹೆಚ್ಚು ಹಾಕೊಂಡಿರೋರು ಯಾರಿದ್ದಾರೆ? ಮುಂದೆ ಇದ್ರು. ಎಷ್ಟು ಹಾಕೊಂಡಿದ್ದೀರಾ? ಈ ಕಡೆ 3, ಆ ಕಡೆ 3. ನೀವು 2 ಮತ್ತೆ 3. ಆಮೇಲೆ ಓಕೆ, ಸರಿ. ನಿಮ್ಗೆ ಒಂದು ಬಹುಮಾನ ಬಂದಿದೆ. ಇನ್ನೊಬ್ರು 3 ಕಿವಿ ಚುಚ್ಕೊಂಡಿರೋದು ಸೇವ್ ಮಾಡೋದು ಬೇಡ ಅಂತ ಈ ಮೇಡಮ್ ಅವರೆಲ್ಲ ಕಿವಿಯನ್ನು ಸ್ವಲ್ಪ ಸೇವಿಂಗ್ ಮಾಡೋಣ ಅಂತ ಹೇಳಿ ಜಾಸ್ತಿ ಕಿವಿ ಚುಚ್ಚಿಸ್ಕೊಂಡಿದ್ದಾರೆ. ಅವರಿಗೆ ಸಹ ಒಂದು ಚಪ್ಪಾಳೆ ಬರಲಿ. ರೆಡ್ ನೇಲ್ ಪಾಲಿಶ್ ಹಾಕಿರೋರು ಯಾರಿದ್ದೀರ ಇಲ್ಲಿ? ಚಕ್ಕನ್ನ. ಓಕೆ, ಮರೂನ್. ನಿಮ್ದು ರೆಡ್ ತೋರಿಸಿ ಕಾಲಿಗೆ. ಓಕೆ, ಇವರು ಹಾಕಿದ್ದಾರೆ. ನೀವು ಚಿತ್ರ ಅಲರ್ಟ್ ಹಾಕಿಲ್ಲ, ಅವರ ಒಬ್ಬರು. ಓಕೆ,
ಅರುಣಾ ಮೇಡಮ್ಗೆ ಒಂದು ಬಹುಮಾನ. ಅವರು ಮಕ್ಕಳಿರಲ್ಲ. ಸೊ ಅಮೇಸಿಂಗ್, ವೆರಿ ಗುಡ್ ಎನರ್ಜಿ ಲೆವೆಲ್, ವೆರಿ ಗುಡ್ ಎಂಥೂಸಿಯಾಸಮ್. ಕೀಪ್ ಅಪ್ ದ ಗುಡ್ ಸ್ಪಿರಿಟ್. ಥ್ಯಾಂಕ್ ಯು. Congratulations and thank you madam. Thank you. ಮತ್ತು ಇವತ್ತು ಬಂದಿರುವಂಥ ಎಲ್ಲ ವಿದ್ಯಾರ್ಥಿಗಳು ಏನೋ ಸೊಸೈಟಿ ನಡೀತಾ ಇದೆ, ಏನೋ ನಮ್ಮಮ್ಮ ಅದರಲ್ಲಿ ಮೆಂಬರ್ ಆಗಿದ್ದಾರೆ, ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ಕೊಂಡು ಇಲ್ಲಿ ಬಂದಿರಬಹುದು. ಆದರೂ ಕೊನೆವರೆಗೂ ಕೂತ್ಕೊಂಡು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿ ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎವ್ರಿಥಿಂಗ್ ದಟ್ ಯು ಡೂ ಇನ್ ಫ್ಯೂಚರ್. ಹಾಗೆ ಇವತ್ತಿನ ನಮ್ಮ ಸೇವಾರ್ಥಿಗಳಾದಂಥ ಶಬರಿ ಸ್ಕೂಲ್ನ ಟೀಚರ್ಸ್ ಅವರಿಗಾಗಲೇ ಇಲ್ಲಿಂದ ಹೊರಟರು, ಅವರಿಗೂ ಕೂಡ ಅವರ ಆಬ್ಸೆನ್ಸಲ್ಲಿ ಕೂಡ ಅವ್ರನ್ನ ಥ್ಯಾಂಕ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ಕೇಟ್ರಿಂಗ್ ಸರ್ವಿಸಸ್ ನೀಡಿರುವಂಥ ಶೇಖರ್ ಅವರ ಟೀಮ್ ಅವರಿಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದರೆ ನೀವು ನಮ್ಗೆ ಊಟ ಬಡಿಸ್ಬೇಕು ಇವಾಗ, ಅದರಿಂದ ಫಸ್ಟೇ ಥ್ಯಾಂಕ್ ಯು ಹೇಳ್ಬಿಡ್ತಾ ಇದ್ದೀನಿ. ಚೆನ್ನಾಗಿ ಊಟ ಬಡಿಸಿ. ಹಾಗೆ ಇವತ್ತು ಎಲ್ಲ ಮೆಂಬರ್ಸ್ ಬಂದಿರುವಂಥ ಪ್ರತಿಯೊಬ್ಬರಿಗೂ ಶಿರಶಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನೀವಿಲ್ಲದೆ ಈ ಸೊಸೈಟಿ ಇಲ್ಲ, ಈ ಸಮಾರಂಭಗಳಿಲ್ಲ. ಸೊ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ನಮ್ಮ ಡೈರೆಕ್ಟರ್ಸ್, ಎರಡನೇದು ನಮ್ಮ ಸ್ಟಾಫ್. ಎಲ್ರಿಗೂ ನೀವು ನೋಡ್ತಾ ಇರ್ಬೋದು, ಒಂದೇ ಥರದ ಸೀರೆಗಳೆಲ್ಲ ಉಟ್ಕೊಂಡು ಇವತ್ತು ಮೇಲಿಂದ ಕೆಳಗಿಂದ ಮೇಲೆ ಓಡಾಡ್ಕೊಂಡು ಸಂಭ್ರಮದಲ್ಲಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರುವಂಥ ನಮ್ಮ ಎಲ್ಲ ಸ್ಟಾಫ್ ಮೆಂಬರ್ಸ್, ಹಾಗೆ ನಮ್ಮ ಎಲ್ಲ ಡೈರೆಕ್ಟರ್ಸಿಗೂ, ಎಲ್ಲ ಪಾಸ್ಟ್ ಡೈರೆಕ್ಟರ್ಸಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಅನಂತನ ಚತುರ್ದಶಿ ಆದರೂ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಾಕಿನೋ ಏನೋ ಒಂದು ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹರಸಿ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.